ಎಂಥ ಶಿವಯೋಗಿ ಅಪ್ಪ ಸಿದ್ಧಲಿಂಗೇಶ, ಮುಗುಳು ನಾಗಾವಿ ಮಠದ ಶ್ರೀ ಗುರು ಪರಮೇಶ. ಎಂಥ ಶಿವಯೋಗಿ ಅಪ್ಪ ಸಿದ್ಧಲಿಂಗೇಶ, ಮುಗುಳು ನಾಗಾವಿ ಮಠದ ಶ್ರೀ ಗುರು ಪರಮೇಶ. ಈ ಕರುನಾಡಿನ ಕಲ್ಯಾಣದಿ ಗುರುವಾಗಿ ಬಂದಿರುವೆ, ಸಿದ್ಧಲಿಂಗರಾಗಿ ನಮ್ಮ ಮನದಲ್ಲಿ ಸದಾ ಬೆಳಗುತ್ತಿರುವೆ. ಈ ಕರುನಾಡಿನ ಕಲ್ಯಾಣದಿ ಗುರುವಾಗಿ ಬಂದಿರುವೆ, ಸಿದ್ಧಲಿಂಗರಾಗಿ ನಮ್ಮ ಮನದಲ್ಲಿ ಸದಾ ಬೆಳಗುತ್ತಿರುವೆ. ನಮಸ್ಕಾರ ವೀಕ್ಷಕರೇ, ದೇಗುಲ ದರ್ಶನ ಸರಣಿಯ ಇಂದಿನ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆದರ ಪೂರ್ವಕ ಸ್ವಾಗತ. ನಾನು ರಾಘವೇಂದ್ರ. ಭಾರತ ಆಧ್ಯಾತ್ಮದ ನೆಲೆಬೀಡು. ಇಲ್ಲಿನ ಪ್ರತಿ ಕಲ್ಲು ಕೂಡ ಒಂದು ಕಥೆಯನ್ನು ಹೇಳುತ್ತದೆ. ಮನಸ್ಸಿಗೆ ಶಾಂತಿ, ಆತ್ಮಕ್ಕೆ ತೃಪ್ತಿ ನೀಡುವ ಅಂತಹದ್ದೇ ಒಂದು ಪವಿತ್ರ ಕ್ಷೇತ್ರಕ್ಕೆ ಇಂದು ನಾವು ನಿಮ್ಮನ್ನ ಕರೆದೊಯ್ಯಲಿದ್ದೇವೆ. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ನಾವು ಭೇಟಿ ನೀಡುತ್ತಿರುವ ಕ್ಷೇತ್ರ ಮುಗುಳು ನಾಗಾವಿ. ಮುಗುಳು ನಾಗಾವಿ ಸಂಸ್ಥಾನ ಕಟ್ಟಿಮನಿ ಹಿರೇಮಠದ ಒಂದು ಸಂಪೂರ್ಣವಾದ ವಿವರ ಇವತ್ತು ನಾವು ನೋಡೋಣ. ಎಂಥ ಶಿವಯೋಗಿ ಅಪ್ಪ ಸಿದ್ಧಲಿಂಗೇಶ, ಮುಗುಳು ನಾಗಾವಿ ಮಠದ ಶ್ರೀ ಗುರು ಪರಮೇಶ. ಎಂಥ ಶಿವಯೋಗಿ ಅಪ್ಪ ಸಿದ್ಧಲಿಂಗೇಶ, ಮುಗುಳು ನಾಗಾವಿ ಮಠದ ಶ್ರೀ ಗುರು ಪರಮೇಶ. ಈ ಕರುನಾಡಿನ ಕಲ್ಯಾಣದಿ ಗುರುವಾಗಿ ಬಂದಿರುವೆ, ಸಿದ್ಧಲಿಂಗರಾಗಿ ನಮ್ಮ ಮನದಲ್ಲಿ ಸದಾ ಬೆಳಗುತ್ತಿರುವೆ. ಈ ಕರುನಾಡಿನ ಕಲ್ಯಾಣದಿ ಗುರುವಾಗಿ ಬಂದಿರುವೆ, ಸಿದ್ಧಲಿಂಗರಾಗಿ ನಮ್ಮ ಮನದಲ್ಲಿ ಸದಾ ಬೆಳಗುತ್ತಿರುವೆ. ಎಂಥ ಶಿವಯೋಗಿ ಅಪ್ಪ ಸಿದ್ಧಲಿಂಗೇಶ, ಮುಗುಳು ನಾಗಾವಿ ಮಠದ ಶ್ರೀ ಗುರು ಪರಮೇಶ. ಈ ಪುಣ್ಯಕ್ಷೇತ್ರವು ಕೇವಲ ಭಕ್ತಿಯ ಕೇಂದ್ರವಲ್ಲ, ಇದು ಅದ್ಭುತವಾದ ಇತಿಹಾಸದ ಕಣಜವೂ ಹೌದು. ಸುಮಾರು ವರ್ಷಗಳ ಹಿಂದೆ ನಿರ್ಮಾಣವಾದ ಈ ದೇಗುಲವು ಇತಿಹಾಸಕ್ಕೆ ಸಾಕ್ಷಿಯಾಗಿದೆ. ಪಂಜೆಯ ಬದುಕು ಬಂಗಾರ ಮಾಡಿದ ಶಿವನ ಸ್ವರೂಪಿಯೇ. ಮಠದ ಇತಿಹಾಸ ನೋಡುವುದಾದರೆ ಈ ಮಠವು ಕಲಬುರಗಿ ನಗರದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಇರುವ ಮುಗುಳು ನಾಗಾವಿಯಲ್ಲಿ ಬರುತ್ತದೆ. ಭಕ್ತರ ಸಂಕಷ್ಟ ಹಾಗೂ ನೋವು ನಿವಾರಣೆ ಮಾಡುವ ಇಲ್ಲಿನ ಮಠ ಬಡವ ದೀನ ದಲಿತರ ರಕ್ಷಣೆಗೆ ಸದಾ ಮುಂದಿದೆ ಎಂದರೆ ತಪ್ಪಲ್ಲ. ಈ ಮಠ 15ನೇ ತಲೆಮಾರಿನಿಂದ ಈ ಮಠಕ್ಕೆ ಮಠಾಧೀಶರಾಗಿ ಸಮಾಜದಲ್ಲಿ ಅನೇಕರು ಸಮಾನತೆ, ರಾಷ್ಟ್ರದಲ್ಲಿ ಭಾವೈಕ್ಯತೆ ಹಾಗೂ ಇಡೀ ಮನುಕುಲಕ್ಕೆ ಒಂದು ಒಳ್ಳೆಯ ಸಂಸ್ಕಾರ ನೀಡುತ್ತಾ ಬಂದಿರುವ ಮಠ ಮುಗುಳು ನಾಗಾವಿಯ ಮಹಾಮಠ. ಮುಗುಳು ನಾಗಾವಿ ಮುಕ್ತಿ ಮಂದಿರದ ಚಿಕ್ಕನ ಮೂರ್ತಿಯೇ, ಪಂಜೆಯ ಬದುಕು ಬಂಗಾರ ಮಾಡಿದ ಶಿವನ ಸ್ವರೂಪಿಯೇ. ಮುಗುಳು ನಾಗಾವಿ ಮುಕ್ತಿ ಮಂದಿರದ ಚಿಕ್ಕನ ಮೂರ್ತಿಯೇ, ಕರೆದಲ್ಲಿ ಬರುವೆ ನೆನದಲ್ಲಿ ಇರುವೆ ನಮ್ಮಯ ತವನಿದೆಯೇ. ಕರೆದಲ್ಲಿ ಬರುವೆ ನೆನದಲ್ಲಿ ಇರುವೆ ನಮ್ಮಯ ತವನಿದೆಯೇ. ನೀನೇ ಬಂಧು ನೀನೇ ಬಳಗ ನಮ್ಮಯ ಸಿರಿಯೇ, ನೀನೇ ಬಂಧು ನೀನೇ ಬಳಗ ನಮ್ಮಯ ಸಿರಿಯೇ. ಎಂಥ ಶಿವಯೋಗಿ ಅಪ್ಪ
ಸಿದ್ಧಲಿಂಗೇಶ ಮುಗುಳು ನಾಗಾವಿ ಮಠದ ಶ್ರೀ ಗುರು ಪರಮೇಶ. ಮೊಟ್ಟ ಮೊದಲನೇದಾಗಿ ದೇಶದ ಎಲ್ಲ ಸಂತ ಮಹಾಂತರನ್ನು ಸ್ಮರಣೆ ಮಾಡಿಕೊಂಡು ಮುಗುಳುನಾಗಾವಿ ಮಹಾಮಠದ ಪರಮಾಚಾರ್ಯರಾಗಿರ್ತಕ್ಕಂಥ ರೇಣುಕಾದಿ ಪಂಚಾಚಾರ್ಯರನ್ನು ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡಿಕೊಂಡು ಮುಗುಳುನಾಗಾವಿ ಮಹಾಮಠವನ್ನು 15 ತಲೆಮಾರಿನಿಂದ ಈ ಮಠಕ್ಕೆ ಮಠಾಧೀಶರಾಗಿ ಸಮಾಜದಲ್ಲಿ ಸಮತೆ, ರಾಷ್ಟ್ರದಲ್ಲಿ ಭಾವೈಕ್ಯತೆ, ಇಡೀ ಮನುಕುಲಕ್ಕೆ ಒಂದು ಒಳ್ಳೆಯ ಸಂಸ್ಕಾರವನ್ನು ನೀಡುತ್ತಾ ಬಂದಿರತಕ್ಕಂಥ ಮುಗುಳುನಾಗಾವಿ ಮಹಾಮಠದ ಕರ್ತೃಗುರು ಮಹಾಂತ ಶಿವಯೋಗಿಗಳನ್ನು ಒಳಗೊಂಡು ಮಳೇಂದ್ರ ಶಿವಯೋಗಿಗಳನ್ನು, ಸಿದ್ಧಲಿಂಗ ಶಿವಯೋಗಿಗಳನ್ನು, ಕರಿಬಸವರನ್ನು ಸ್ಮರಣೆ ಮಾಡುತ್ತಾ ಇವತ್ತಿನ ದಿವಸ ನಮ್ಮ RJ ಮಾಧ್ಯಮದವರು ಒಂದು ವಿನೂತನವಾಗಿರತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಅವರು ನಾಡಿಗೆ ಪ್ರಸಾರ ಮಾಡತಕ್ಕಂಥವರಾಗಿದ್ದಾರೆ. ಈ ಮಠದ ಪುಣ್ಯ ಪರಿಸರದಲ್ಲಿ ಆಶೀರ್ವಾದ ಸಿಗುತ್ತದೆ. ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರುವ ಮಠ. ಇಲ್ಲಿ ಬಂದರೆ ಪ್ರತಿಯೊಬ್ಬರಿಗೂ ಆಶೀರ್ವಾದ ಸಿಗುತ್ತದೆ ಎಂಬ ಭಾವನೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಇದೆ. ಅಂತಹ ಭವ್ಯ ಪರಂಪರೆಯ ಮಹಾಮಠ ಮುಗುಳುನಾಗಾವಿ ಸಂಸ್ಥಾನ ಕಟ್ಟಿಮನಿ ಹಿರೇಮಠ. ಇದರ ಇತಿಹಾಸ, ಇದರ ಉಗಮ, ಇದರ ಪರಂಪರೆಯನ್ನು ವಿಚಾರ ಮಾಡಿಕೊಂಡಾಗ ಈ ಪೀಠದ ಮೇಲೆ, ಈ ಮಠದ ಈ ಗದ್ದುಗೆಯ ಮೇಲಿನ ವಿರಾಜಮಾನವಾಗಿರುವ ಶ್ರೀಗಳು 15ನೇ ತಲೆಮಾರಿನ ಮಠಾಧೀಶರು. ನಗುಮೊಗದ ಮಂದಾರ ಭಕ್ತರ ಬಂಗಾರ, ನಗುಮೊಗದ ಮಂದಾರ ಭಕ್ತರ ಬಂಗಾರ, ಅಭಿನವ ಶ್ರೀ ಗುರು ಸಿದ್ಧಲಿಂಗನವತಾರ, ಅಭಿನವ ಶ್ರೀ ಗುರು ಸಿದ್ಧಲಿಂಗನವತಾರ, ಅಭಿನವ ಶ್ರೀ ಗುರು ಸಿದ್ಧಲಿಂಗನವತಾರ. ಅದರಲ್ಲಿ ವಿಶೇಷವಾಗಿ ಭಾರತ ದೇಶ ಅಂತಂದರೆ ಎಲ್ಲ ಧರ್ಮ, ಜಾತಿ, ಸರ್ವ ಜನಾಂಗಗಳ ಶಾಂತಿಯ ತೋಟ ಎನ್ನುವ ಹಾಗೆ ಇಲ್ಲಿ ಅನೇಕ ಧರ್ಮಗಳು, ಜಾತಿಗಳು, ಮತ ಪಂಥಗಳು ಇದ್ದರೂ ಕೂಡ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರ ಭಾವದಲ್ಲಿರ್ತಕ್ಕಂಥ ಭಕ್ತಿ ಮಾತ್ರ ಒಂದೇ ಆಗಿರುತ್ತದೆ. ಅಂಥ ಭಕ್ತಿಯ ಕೇಂದ್ರವಾಗಿರ್ತಕ್ಕಂಥ ಮಠಗಳು ಮತ್ತು ದೇಗುಲಗಳು, ಇವುಗಳ ದೇಗುಲ ದರ್ಶನ ಅಂತಕ್ಕಂಥ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ಬಹುದಿನದಿಂದ ಈ ಮಾಧ್ಯಮದ ಮುಖಾಂತರ ನಡೀತಾ ಬಂದಿರತಕ್ಕಂಥದ್ದು ಎಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ. ದೇಗುಲ ಅಂತಂದರೆ ನಾವೆಲ್ಲ ಮಾಮೂಲಿಯಾಗಿ ಏನು ತಲೆಯಾಗಿ ಬರ್ತದೆ ನಮಗಂತಂದ್ರೆ ಒಂದು ಕಲ್ಲು, ಕಬ್ಬಿಣ, ಕಟ್ಟಿಗೆ ಅಥವಾ ಶಿಲೆಯಿಂದ ಕೂಡಿರ್ತಕ್ಕಂಥ ಜಡ ವಸ್ತುವಿನ ಒಂದು ದೇಗುಲದ ನೆನಪು ಬರ್ತದೆ. ಆದರೆ ನಿಜವಾದ ಈ ದೇಗುಲದ ಅರ್ಥ, ಮಠಗಳ ಅರ್ಥ ಅಂತಂದರೆ ಇವು ಬರೀ ಕಲ್ಲು, ಕಟ್ಟಿಗೆ, ಕಬ್ಬಿಣದಿಂದ ಕೂಡಿರ್ತಕ್ಕಂಥ ಜಡ ವಸ್ತುವಿನ ಕಟ್ಟಡಗಳ ಅಲ್ಲ. ಮತ್ತು ಏನು ಅಂತ ಕೇಳಿದ್ರೆ ಇವೆಲ್ಲವೂ ಕೂಡ ಮಠಗಳಾಗಿರ್ಬೋದು, ಮಂದಿರಗಳಾಗಿರ್ಬೋದು, ಮಠಾಧೀಶರಾಗಿರ್ಬೋದು, ಇವರಿಂದ ಸಮಾಜದಲ್ಲಿ ಎಂತಹ ಕೆಲಸ ಆಗಿದೆಯಾ ಅಂತ ಕೇಳಿದ್ರೆ ಇವತ್ತು ನಿಜಕ್ಕೂ ಕೂಡ
ಇಂದಿನ ವಿಷಮಯವಾಗಿರ್ತಕ್ಕಂಥ ವಾತಾವರಣದಲ್ಲಿ ಧರ್ಮ, ಸಂಸ್ಕೃತಿ, ಆಧ್ಯಾತ್ಮಿಕ ಶಿಕ್ಷಣ ಅಂತಕ್ಕಂಥದ್ದು ಏನಾದರೂ ನಮ್ಮ ಭಾರತ ದೇಶದಲ್ಲಿ ಇಂದೂ ಕೂಡ ಒಳ್ಳೆ ಸುಸಂಸ್ಕೃತ ಜನತೆ ಇದ್ದಾರೆ ಅಂತಂದರೆ ಇದರ ಶ್ರೇಯಸ್ಸು, ಇದರ ಕೀರ್ತಿ, ಇದರ ಸ್ಫೂರ್ತಿ ಇಡೀ ಎಲ್ಲ ಮಠಗಳಿಗೆ, ಮಠಾಧೀಶರಿಗೆ ಸಲ್ಲಬೇಕು. ಅಂಥ ಒಂದು ನಿಟ್ಟಿನಲ್ಲಿ ನಾನು ಹೇಳ್ತಕ್ಕಂಥದ್ದೇನಪ್ಪ ಅಂತಂದ್ರೆ, ಮಠಗಳು, ದೇವಸ್ಥಾನಗಳು ಅಂತಂದರೆ ಧರ್ಮದ ಉನ್ನತಿಯ ಉಗಮ ಸ್ಥಾನಗಳು. ಇಂದು ಸಮಾಜದಲ್ಲಿ ಧರ್ಮ, ಸಂಸ್ಕೃತಿ ಅಂತಕ್ಕಂಥದ್ದು ಏನಾದರೂ ಇದ್ದರೆ ಅದು ದೇಗುಲಗಳ ಮುಖಾಂತರ, ದೇವಸ್ಥಾನಗಳ ಮುಖಾಂತರ, ಮಠಗಳ ಮುಖಾಂತರ, ಮಠಾಧೀಶರ ಮುಖಾಂತರ ಅಂತಕ್ಕಂಥದ್ದು ನಾವು ಯಾರೂ ಕೂಡ ಮರೆಯುವ ಹಾಗಿಲ್ಲ. ಅಂಥ ಒಂದು ಭವ್ಯ ಪರಂಪರೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಪ್ರತಿಷ್ಠಿತ ದೇಗುಲಗಳು, ದೇವಸ್ಥಾನಗಳು, ಮಠಗಳಿದ್ದಾವೆ. ಆ ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದು ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂಥ ಇನ್ನೊಂದು ಮಹಾಮಠ ಅಂತಂದರೆ ಅದು ಮುಗುಳ್ನಾಗಾವಿಯ ಸಂಸ್ಥಾನ ಕಟ್ಟಿಮನಿ ಹಿರೇಮಠ. ಈ ಮಠದ ಪರಂಪರೆ ಭಾಳ ಉಜ್ವಲವಾಗಿರ್ತಕ್ಕಂಥದ್ದು. ಉಜ್ವಲ ಅಂತಕ್ಕಂಥ ಈ ಶಬ್ದವನ್ನು ಯಾಕೆ ಬಳಕೆ ಮಾಡ್ತಾ ಇದ್ದೀನಿ ಅಂತ ಕೇಳಿಕೊಂಡಾಗ, ಈ ಮಠಕ್ಕೆ ತನ್ನದೇ ಆದಂಥ ಒಂದು ವಿಶೇಷ ಸ್ಥಾನಮಾನ ಇದೆ. ಇವತ್ತು ಈ ಮಠಕ್ಕೆ ಬರ್ತಕ್ಕಂಥ ಭಕ್ತರು ಎಷ್ಟರ ಮಟ್ಟಿಗೆ ಈ ಮಠದ ಮೇಲೆ ಶ್ರದ್ಧೆ ಇದೆ ಅಂತ ಕೇಳಿಕೊಂಡಾಗ, ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಪಕ್ಷ ಇಲ್ಲ, ಯಾವುದೇ ರಾಜಕೀಯ ಇಲ್ಲ. ಹೀಗಾಗಿ ಈ ಮಠಕ್ಕೆ ಎಲ್ಲ ಭಕ್ತಾದಿಗಳು, ಎಲ್ಲ ಜನಸಮುದಾಯದ ಭಕ್ತಾದಿಗಳು ಇವತ್ತು ಮುಗುಳ್ನಾಗಾವಿ ಮಹಾಮಠ ಅಂತಂದರೆ 10ರಲ್ಲಿ 11 ಅಂತಕ್ಕಂಥ ಭಾವನೆ ಯಾರಲ್ಲಿಯೂ ಕೂಡ ಇಲ್ಲ. ಇದೊಂದು ವಿಶೇಷವಾಗಿರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಮಹಾಮಠ. ಈ ಮಠಕ್ಕೆ ಹೋದರೆ ನಮ್ಮೆಲ್ಲ ತೊಂದರೆ ತಾಪತ್ರೆಗಳು ದೂರವಾಗಿ ನಮ್ಮ ಬದುಕಿನಲ್ಲಿ ಒಂದು ದಾರಿ ದೀಪ ಆಗ್ತಕ್ಕಂಥ ರೀತಿ ಒಳಗೆ ಈ ಮಠದ ಒಂದು ಪುಣ್ಯ ಪರಿಸರದಲ್ಲಿ ನಮಗೆ ಆಶೀರ್ವಾದ ಸಿಗುತ್ತದೆ ಅಂತಕ್ಕಂಥ ಭಾವ ಪ್ರತಿಯೊಬ್ಬರಲ್ಲಿಯೂ ಕೂಡ ಇದೆ. ಅಂಥ ಭವ್ಯ ಪರಂಪರೆಯ ಮಹಾಮಠ ಮುಗುಳ್ನಾಗಾವಿಯ ಸಂಸ್ಥಾನ ಕಟ್ಟಿಮನಿ ಹಿರೇಮಠ. ಇದು ಸುಮಾರು ಇದರ ಇತಿಹಾಸ, ಇದರ ಉಗಮ, ಇದರ ಪರಂಪರೆಯನ್ನು ವಿಚಾರ ಮಾಡಿಕೊಂಡಾಗ ಇವತ್ತು ನಾವೇನು ಈ ಪೀಠದ ಮೇಲೆ, ಈ ಮಠದ ಈ ಗದ್ದುಗೆ ಮೇಲಿನ ವಿರಾಜಮಾನರಾಗಿದ್ದೀವಲ್ಲ, ನಾವು 15ನೇ ತಲೆಮಾರಿನ ಮಠಾಧೀಶರು. महामहिम कर्तृ श्री महांतेश्वर कल्पतरु कल्पवृक्ष करी बसवेश्वर महामहिम कर्तृ श्री महांतेश्वर कल्पतरु कल्पवृक्ष करी बसवेश्वर सिद्धि बुद्धि गागर सिद्धलिंगेश्वर सिद्धि बुद्धि गागर सिद्धलिंगेश्वर इळगे मಳೆಯ ತರಿಸಿದ ಮಳೇಂದ್ರ ಯತಿವರ ಇಳೆಗೆ ಮಳೆಯ ತರಿಸಿದ ಮಳೇಂದ್ರ ಯತಿವರ ನಗು ಮೊಗದ ಮಂದಾರ ಭಕ್ತರ ಬಂಗಾರ. ಮೊಟ್ಟ ಮೊದಲನೇದಾಗಿ ಕೆಳಗಡೆ ಇರುವಂತಹ ಪತ್ರಿಗಿಡದ ಪುಣ್ಯ ಪರಿಸರದಲ್ಲಿರ್ತಕ್ಕಂತಹ ಮಹಾಂತ ಶಿವಯೋಗಿಗಳ ಗದ್ದುಗೆ ಕೂಡ ಇಲ್ಲಿ ನೋಡಲು ಸಿಗುತ್ತದೆ. ಅವರೇ ಮಠದ ಸ್ಥಾಪಕರು. ಈ ಮಠದ ಪರಂಪರೆ ಕೇಳಿಕೊಂಡಾಗ ಎಲ್ಲ ಸಮುದಾಯ, ಎಲ್ಲ ಜನಾಂಗದ ಒಂದು ಪ್ರೀತಿಯ ಗುರುವಿನ ಮಠವಾಗಿದೆ ಎಂದರೆ ಸುಳ್ಳಲ್ಲ. ಅಂದರೆ ಈ ಮಠ 15 ಮಠಾಧೀಶರನ್ನು ಒಳಗೊಂಡಿರ್ತಕ್ಕಂಥದ್ದು. ಮೊಟ್ಟ ಮೊದಲನೇದಾಗಿ ಕೆಳಗಡೆ ಇರತಕ್ಕಂಥ
ಪತ್ರಿಗಿಡದ ಪುಣ್ಯ ಪರಿಸರದಲ್ಲಿರ್ತಕ್ಕಂಥ ಮಹಾಂತ ಶಿವಯೋಗಿಗಳು ಅಂಥೇಳಿ ಅವರ ಗದ್ದುಗೆ ಕೂಡ ತಮಗೆ ಇಲ್ಲಿ ನೋಡಲು ಸಿಗ್ತದೆ. ಅವರೇ ಮಠದ ಸ್ಥಾಪಕರು. ಮತ್ತು ಈ ಮಠದ ಪರಂಪರೆ ಏನಪ್ಪ ಅಂತ ಕೇಳಿಕೊಂಡಾಗ ಎಲ್ಲ ಸಮುದಾಯದ ಎಲ್ಲ ಜನಾಂಗದ ಒಂದು ಪ್ರೀತಿಯ ಗುರುವಿನ ಮಠ ಆಗಿದೆ. ಈ ಮಠ ಯಾವ ಪರಂಪರೆಯಲ್ಲಿ ಬರುತ್ತದೆ ಎಂದು ವಿಚಾರ ಮಾಡಿದಾಗ ಮುಗುಳುನಾಗಾವಿ ಮಠ ಉಜ್ಜಯಿನಿ ಪೀಠದ ಪರಂಪರೆಯಲ್ಲಿ ಬರುವಂತಹ ಮಹಾಮಠವಾಗಿದೆ. ಕರ್ತೃಗುರು ಮಹಾಂತ ಶಿವಯೋಗಿಗಳು ಈ ಮಠವನ್ನು ಸ್ಥಾಪನೆ ಮಾಡ್ತಾರೆ. ನಂತರ ಕರಿಬಸವೇಶ್ವರರು ಎರಡನೇ ಗುರುಗಳು. ಅವರು ಎಂತಹ ತಪಸ್ವಿಗಳಾಗಿದ್ದರು ಎಂದರೆ ನಂದೂರು ಗ್ರಾಮದ ಹತ್ತಿರವಿರುವ ಕೊರಕೊಳ ಗುಡ್ಡದಲ್ಲಿ ಜೀವಂತ ಸಮಾಧಿಯನ್ನು ಹೊಂದಿದವರಾಗಿದ್ದಾರೆ. ಈ ಮುಗುಳುನಾಗಾವಿ ಮಠದಲ್ಲಿ 2 ಪದಗಳು ಪುಷ್ಟಿ ಕೊಡುವಂತಹವು ಎಂದರೆ ಕರಿಬಸವೇಶ್ವರ ಜೀವಂತ ಸಮಾಧಿ ಹಾಗೂ ಸಿದ್ಧಲಿಂಗ ಶಿವಯೋಗಿಗಳು ನಿಜ ಲಿಂಗೈಕ್ಯರಾಗಿದ್ದು. ಇದಕ್ಕೆ ಒಂದು ಸುಮ್ಮನೆ ಇದರದ್ದು ಪರಂಪರೆ ಯಾವ ಪರಂಪರೆಯಲ್ಲಿ ಬರ್ತದ ಅಂತ ಸಹಜವಾಗಿ ವಿಚಾರ ಮಾಡಿದ್ರೆ ಈ ಪಂಚಪೀಠಗಳಂತ ಬರ್ತವೆ. ಉಜ್ಜಯಿನಿ, ಕಾಶಿ, ಕೇದಾರ, ಶ್ರೀಶೈಲ, ರಂಭಾಪುರಿ ಅಂಥೇಳಿ. ಹಾಗೆ ಆ ಪರಂಪರೆಗಳ ವಿಚಾರ ಮಾಡಿಕೊಂಡಾಗ ಮುಗುಳುನಾಗಾವಿ ಮಹಾಮಠ ಉಜ್ಜಯಿನಿ ಪೀಠ ಪರಂಪರೆಯಲ್ಲಿ ಬರ್ತಕ್ಕಂಥ ಮಹಾಮಠ. ಹೀಗಾಗಿ ಕರ್ತೃಗುರು ಮಹಾಂತ ಶಿವೇಗಳು ಈ ಮಠವನ್ನು ಸ್ಥಾಪನೆ ಮಾಡ್ತಾರೆ. ನಂತರ ಕರಿಬಸವೇಶ್ವರರು ಅಂದರೆ ಈ ಮಠದ ಕರಿಬಸವೇಶ್ವರರು ಅಂತಕ್ಕಂಥವರು ಎರಡನೆಯ ಗುರುಗಳಾಗಿದ್ದರು. ಅವರು ಎಂಥ ತಪಸ್ವಿಗಳಾಗಿದ್ರಪ್ಪ ಅಂತಂದ್ರೆ ಇವತ್ತು ನಾವೇನು ನಂದೂರು ಹತ್ತಿರ ಇರ್ತಕ್ಕಂಥ ಕೊರಕೊಳ ಗುಡ್ಡ ಅಂತೇನು ಕರಿತೀವಲ್ಲ, ಆ ಕೊರಕೊಳ ಗುಡ್ಡದಲ್ಲಿ ಅವರು ಜೀವಂತ ಸಮಾಧಿಯನ್ನು ಹೊಂದಿದ್ದಾರೆ. ಜೀವಂತ ಸಮಾಧಿ ಅಂತಂದ್ರೆ ದೇಹ ಸಹಿತ ತಗೊಂಡು ಭೂಮಿಯಲ್ಲಿ ಅವರು ಐಕ್ಯರಾಗಿದ್ದಾರೆ. ವಿಶೇಷವಾಗಿರ್ತಕ್ಕಂಥದ್ದು ಈ ನಮ್ಮ ಮುಗುಳುನಾಗಾವಿ ಮಹಾಮಠದಲ್ಲಿ 2 ಪದಗಳು, 2 ವಾಕ್ಯಗಳು ಮತ್ತಷ್ಟು ಅವುಗಳಿಗೆ ಪುಷ್ಟಿ ಕೊಡ್ತಕ್ಕಂಥ ರೀತಿ ಒಳಗೆ, ಅವುಗಳಿಗೆ ಅರ್ಥ ಕೊಡ್ತಕ್ಕಂಥ ರೀತಿ ಒಳಗೆ ಇಲ್ಲಿನ ಪೂಜ್ಯರು ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಒಂದು ಜೀವಂತ ಸಮಾಧಿ ಆಗಿರ್ತಕ್ಕಂಥದ್ದು ಇದೇ ಮಠದ ಗುರುಗಳು ಕರಿಬಸವೇಶ್ವರರು. ಇನ್ನೊಂದು ಇಲ್ಲಿ ಎದುರುಗಡೆ ಇರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಬಾಳಿನ ಬೆಳಕಾಗಿರ್ತಕ್ಕಂಥ ಸಿದ್ಧಲಿಂಗ ಶಿವಯೋಗಿಗಳು, ಅವರು ನಿಜಲಿಂಗೈಕ್ಯರು. ಇನ್ನು ಒಳಗಡೆ ಇರುವ ಸಿದ್ಧಲಿಂಗ ಶಿವಯೋಗಿಗಳು ಪಕ್ಕದ ಬೆಣ್ಣೂರು ಗ್ರಾಮದಲ್ಲಿ ಗೌಡರ ಮನೆಯಲ್ಲಿ ಪೂಜೆಗೆ ಹೋದಂತಹ ಸಮಯದಲ್ಲಿ ಲಿಂಗ ಪೂಜೆ ಮಾಡುತ್ತಾ 1949ರಲ್ಲಿ ದೇಹ ಬಿಟ್ಟರೂ ಕೂಡ 2 ದಿನ ಹೀಗೆ ಆಸೀನರಾಗಿದ್ದರು. ಅದೇ ರೀತಿ ಆಸೀನರಾಗಿದ್ದು ಪವಾಡವೇ ಸರಿ. ಇದನ್ನು ಲಿಂಗೈಕ್ಯ ಎಂದು ಹೇಳುತ್ತೇವೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಈಗ ಎಲ್ಲರೂ ಮಹಾತ್ಮರು, ಸಂತರು, ಶರಣರು ಅವರು ಎಲ್ಲಾದರೂ ತಮ್ಮ ದೇಹ ತ್ಯಾಗ ಮಾಡಿದ್ರೆ ಅವ್ರಿಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಲಿಂಗೈಕ್ಯರಾಗಿದ್ದಾರೆ ಅಂತ ಕರಿತೀವಿ. ಆದರೆ ನಿಜವಾಗಲೂ ಕೂಡ ಲಿಂಗೈಕ್ಯ ಅಂತಕ್ಕಂಥ ಈ ಶಬ್ದದ ಅರ್ಥ ಏನಪ್ಪ ಅಂತಂದ್ರೆ ಯಾರು ಅಂಗೈಯಲ್ಲಿ ಲಿಂಗವನ್ನು ಪೂಜಿಸುತ್ತಾ, ಲಿಂಗವನ್ನು ನೋಡುತ್ತಾ, ಅಂಗವೇ ಲಿಂಗ ಆಗಿ ತಮ್ಮ ದೇಹವನ್ನು ಲಿಂಗ ಪೂಜೆ ಮಾಡ್ತಾ ಯಾರು ದೇಹ ಬಿಡ್ತಾರಲ್ಲ ಅಂಥವರಿಗೆ ಲಿಂಗೈಕ್ಯರು ಅಂತಕ್ಕಂಥದ್ದು ಅದು ಈ ಪದ ಹೋಲಿಕೆ ಆಗ್ತದೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಇಲ್ಲಿ ಒಳಗಡೆ ಇರ್ತಕ್ಕಂಥ ಸಿದ್ಧಲಿಂಗ ಶಿವೆಗಳು ಇದೇ ನಮ್ಮ ಪಕ್ಕದ ಸಣ್ಣ ಗ್ರಾಮವಾಗಿರ್ತಕ್ಕಂಥ ಬೆಣ್ಣೂರು ಅಂತಕ್ಕಂಥ ಗ್ರಾಮದೊಳಗೆ ಒಬ್ಬ ಗೌಡರ ಮನೆಯಲ್ಲಿ ಶಿವಪೂಜೆಗೆ ಹೋದಂಥ ಸಂದರ್ಭದೊಳಗೆ ಪೂಜೆ ಮಾಡ್ತಾನೆ ಲಿಂಗ ಪೂಜೆ ಮಾಡ್ತಾನೆ 1949ರೊಳಗೆ ಲಿಂಗದೊಳಗಾಗಿರ್ತಕ್ಕಂಥದ್ದು. ಅವರು ದೇಹ ಬಿಟ್ಟರೂ ಕೂಡ 2 ದಿವಸ ಅವ್ರು ಹೇಗೆ ಕೂತಾರ ಹಾಗೆ ಕೂತಿದ್ರು. ಮತ್ತು ಕೈದಾಗ ಲಿಂಗ ಕೂಡ ಆಚೆ ಈಚೆ ಬಿದ್ದಿದ್ದಿಲ್ಲ. ಇದು ಇವತ್ತಿಗೂ ಕೂಡ ನೋಡಿರ್ತಕ್ಕಂಥ ಪ್ರತ್ಯಕ್ಷದರ್ಶಿ ಭಕ್ತರು ಇಂದಿಗೂ ಕೂಡ ಇದ್ದಾರೆ. ಇದು ಲಿಂಗೈಕ್ಯ ಅಂತಕ್ಕಂಥದ್ದು. ಈ ಸಮಯದಲ್ಲಿ ಶಿವಯೋಗಿಗಳು ಲಿಂಗ ಪೂಜೆಯ ಬಗ್ಗೆ ವಿಶೇಷ ಮಾಹಿತಿಯನ್ನು ನೀಡಿದ್ದಾರೆ. ಅದಕ್ಕೆ ಲಿಂಗೈಕ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಯಾವತ್ತಲೂ ಕೂಡ ಒಂದು ಮಾತನ್ನು ಹೇಳ್ತಿದ್ರು. ಏನಪ್ಪ ಅಂತಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರ ಧರ್ಮ ಪತ್ನಿಯಾಗಿರ್ತಕ್ಕಂಥ ನೀಲಮ್ಮ ತಾಯಿ
ತಂಗಡಗಿಯಲ್ಲಿ ಲಿಂಗ ಪೂಜೆ ಮಾಡ್ತಾ ಮಾಡ್ತಾ ದೇಹ ಬಿಟ್ಟಳು ಅಂಥೇಳಿ ಪುರಾಣದಲ್ಲಿ, ಪುಸ್ತಕಗಳಲ್ಲಿ, ಇತಿಹಾಸಗಳಲ್ಲಿ ನಾವು ಕೇಳ್ತಾ ಇದ್ದಿದ್ದೆವು. ಆದರೆ ಪ್ರತ್ಯಕ್ಷ ನಾನು ನೋಡಿದ್ದು ಆ ನೀಲಮ್ಮ ತಾಯಿಯ ನಂತರ, ಅಂದರೆ ಸುಮಾರು 900 ವರ್ಷಗಳ ನಂತರ ಅದೇ ರೀತಿಯಾಗಿ ಲಿಂಗ ಪೂಜೆ ಮಾಡ್ತಾ ಮಾಡ್ತಾ ದೇಹ ಬಿಟ್ಟಿರ್ತಕ್ಕಂಥ ಮಹಾತ್ಮರು ಅಂತಂದ್ರೆ ಮುಗುಳನಾಗಾವಿಯ ಸಿದ್ಧಲಿಂಗೇಶ್ವರರು ಅಂತಕ್ಕಂಥ ಮಾತನ್ನು ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಅವಾಗ ಹೇಳ್ತಾ ಇದ್ದರು. ಇದು ಸತ್ಯವಾಗಿರ್ತಕ್ಕಂಥದ್ದು. ಇದು ನೋಡಿರ್ತಕ್ಕಂಥ ಭಕ್ತರಿದ್ದಾರೆ, ಜೊತೆಗೆ ಪುರಾಣ ಕೂಡ ಇದೆ, ಪುಸ್ತಕ ಕೂಡ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳು ಕೂಡ ನಿಮಗೆ ಆಧಾರವಾಗಿ ಸಿಗ್ತಾ ಇವೆ. ಲಿಂಗೈಕ್ಯ ಹಾಗೂ ಜೀವಂತ ಸಮಾಧಿ ಆಗಿ ಜನರನ್ನ ರಕ್ಷಣೆ ಮಾಡುತ್ತಾ ಬಂದಿರುವ ಇತಿಹಾಸ ಈ ಮುಗುಳನಾಗಾವಿ ಮಹಾಮಠಕ್ಕೆ ಇದೆ. ಇನ್ನು ಶ್ರೀ ಸಿದ್ದೇಶ್ವರರು, ಶಾಂತಯ್ಯಪ್ಪನವರು, ಮಳೇಂದ್ರ ಶಿವಾಚಾರ್ಯರು ಹೀಗೆ ಸುಮಾರು 12-13 ಶಿವಯೋಗಿಗಳು ಆಗಿ ಹೋಗಿದ್ದಾರೆ. ಗುರುವರ್ಯರನ್ನ ಶ್ರೀ ಮಳೇಂದ್ರ ಶಿವಾಚಾರ್ಯರು 11ನೇ ವಯಸ್ಸಿಗೆ ಪಟ್ಟಾಧಿಕಾರ ಮಾಡಿರುವುದಿದೆ. ಅಂಥ ಒಂದು ಲಿಂಗೈಕ್ಯ ಅಂತಕ್ಕಂಥದ್ದು, ಜೊತೆಗೆ ನಿರ್ವಿಕಲ್ಪ ಸಮಾಧಿಸ್ಥ ಅಂತಕ್ಕಂಥ ಸ್ಥಿತಿಯನ್ನು ಹೊಂದಿರತಕ್ಕಂಥ ಮಠಾಧೀಶರು ಮುಗುಳನಾಗಾವಿ ಮಹಾಮಠದ ಭವ್ಯವಾದ ಪರಂಪರೆಯಲ್ಲಿ ನಮಗೆ ಸಿಗುತ್ತಾರೆ. ಆ ರೀತಿ ಒಳಗೆ ಅದಾದ ನಂತರ ಸಿದ್ದೇಶ್ವರರು, ಶಾಂತಯ್ಯಪ್ಪನವರು, ಮಳೇಂದ್ರ ಶಿವಾಚಾರ್ಯರು ಹೀಗೆ ಸುಮಾರು 12-13 ಜನ ಸ್ವಾಮಿಗಳಾಗಿ ಹೋಗಿರ್ತಾರೆ. ಅದಾದ ನಂತರ ಬಂದಿರತಕ್ಕಂಥವರು ಮಳೇಂದ್ರ ಸಿದ್ಧಲಿಂಗ ಶಿವಯೋಗಿಗಳು, ಅಂದರೆ ಈಗ ಹೇಳೋದಲ್ಲ ಎಲ್ಲ ಲಿಂಗದೊಳಗೆ ಆದಂಥವ್ರು ಅಂತ, ಅವರು 13ನೇದವರು, ಅವರೇ ಆ ಥರ ಲಿಂಗದೊಳಗಾಗಿರ್ತಾರೆ. ಅದಾದ ನಂತರ ನನ್ನನ್ನು, ಭಾಳ ಚಿಕ್ಕವನಾಗಿರ್ತಕ್ಕಂಥ ನನ್ನನ್ನು 11 ವಯಸ್ಸಿಗೆ 9 ವರ್ಷಕ್ಕೆ ಕರ್ಕೊಂಡು ಬಂದು 11 ವರ್ಷಕ್ಕೆ ಪಟ್ಟಾಭಿಷೇಕ ಮಾಡಿರ್ತಕ್ಕಂಥ ನನ್ನ ಗುರುಗಳು ಅಂತಂದ್ರೆ ಲಿಂಗೈಕ್ಯ ಮಳೇಂದ್ರ ಶಿವಾಚಾರ್ಯರು. ನಗು ಮೊಗದ ಮಂದಾರ ಭಕ್ತರ ಬಂಗಾರ ಅಭಿನವ ಶ್ರೀ ಗುರು ಸಿದ್ಧಲಿಂಗನವತಾರ, ಅಭಿನವ ಶ್ರೀ ಗುರು ಸಿದ್ಧಲಿಂಗನವತಾರ, ಅಭಿನವ ಶ್ರೀ ಗುರು ಸಿದ್ಧಲಿಂಗನವತಾರ. ಮಳೇಂದ್ರ ಶಿವಾಚಾರ್ಯರಲ್ಲಿ ಇರುವ ಶಕ್ತಿ ಎಂತಹದು ಎಂದರೆ ಕೊಟ್ಟರೆ ವರ, ಇಟ್ಟರೆ ಶಾಪ ಎಂಬಂತೆ ಮಳೇಂದ್ರ ಶಿವಾಚಾರ್ಯರ ಶಕ್ತಿ ಇತ್ತು. ಅವರು ಹೇಳಿದ್ದು ಆಗಲೇಬೇಕಿತ್ತು. ಅಂತಹ ಶಕ್ತಿ ಮಳೇಂದ್ರ ಶಿವಾಚಾರ್ಯದಾಗಿತ್ತು ಎಂದು ಶ್ರೀಗಳು ತಿಳಿಸಿದರು. 14ನೇ ಪೀಠಾಧಿಪತಿಗಳು ಆ ಕಡೆ ಗದ್ದಿಗಿದೆಯಲ್ಲ, ಅವರೇ ಮಳೇಂದ್ರ ಶಿವಾಚಾರ್ಯರು. ಅವರಲ್ಲಿ ಎಂಥ ಶಕ್ತಿ ಇತ್ತಪ್ಪ ಅಂದ್ರೆ ಕೊಟ್ಟರೆ ವರ, ಇಟ್ಟರೆ ಶಾಪ. ಅವ್ರು ಏನು ಅಂತರ ಆಗಲೇಬೇಕು. ಇಂಥ ಒಂದು ಜಾಗದಲ್ಲಿ ಮನೆ ಕಟ್ತಾ ಇದ್ದೀನಪ್ಪ, ಇಡೀ ಊರು ಜನರೇ ಆ ಜಾಗ ಭಾಳ ಕೆಟ್ಟದದ ಅಂತಾರ. ಅದಕ್ಕೆ ಅಲ್ಲಿ ಹ್ಯಾಂಗೆ ಮನೆ ಕಟ್ಟಲಿ ಅಂತಂದಾಗ ಎಷ್ಟೋ ಜನ ಒಂದಲ್ಲಿದು ಹೇಳಕ್ಕೆ ದೊಡ್ಡ ಪುರಾಣಿ ಅದ, ಆದರೂ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಅವ್ರ ವಾಣಿ ಎಂಥದಿತ್ತಂದ್ರೆ ಅದೇ ಜಾಗದಾಗ ಕಟ್ಟು, ನಿನ್ನ ಮನೆ ಬೆಳಗ್ತದ, ನಿನ್ನ ಮಕ್ಕಳಾಗ್ತಾವ, ಸಂತಾನ ಆಗ್ತದ ಅಂತಕ್ಕಂಥ ಸಾವಿರಾರು ಕುಟುಂಬಗಳಿಗೆ ಈ ಮಾತನ್ನು ಹೇಳಿ ಇವತ್ತಿಗೂ ಕೂಡ ಆ ಮನೆಯಲ್ಲಿ ಆ ಅಪ್ಪ ಅವ್ರು ಹೇಳಿರ್ತಕ್ಕಂಥ ಮಾತು ಅದು ಸತ್ಯವಾಗಿರ್ತಕ್ಕಂಥದ್ದು ಅಂಥೇಳಿ ಭಕ್ತರು ಹೇಳಿದ್ದನ್ನು ಕೇಳಿದ್ದೇವೆ. ಇನ್ನು ಮಳೇಂದ್ರ ಶಿವಾಚಾರ್ಯರು ಆಯುರ್ವೇದ ಪಂಡಿತರು ಕೂಡ ಆಗಿದ್ರು. ಅನೇಕ ರೋಗಗಳಿಗೆ ಔಷಧಿ, ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯ ಕರುಣಿಸಿದ ಮಹಾಶಿವಾಚಾರ್ಯರಾಗಿದ್ದರು. ಈ ಮಠದ ವಿಶೇಷತೆ ಬಗ್ಗೆ ನೋಡುವುದಾದರೆ ಈ ಮಠದಲ್ಲಿ ಆಶೀರ್ವಾದ ಹಾಗೂ ಔಷಧಿ ಈ ಮಠದಲ್ಲಿ ಸಿಗುತ್ತದೆ. ಜೊತೆಗೆ ಆಯುರ್ವೇದ ಪಂಡಿತರು ಕೂಡ ಆಗಿದ್ದರು. ಅವರು ಅನೇಕ ರೋಗಗಳಿಗೆ ಸಂತಾನ ಇಲ್ಲ ಅಂತಕ್ಕಂಥದ್ದು, ಟ್ಯೂಬ್ ಬ್ಲಾಕ್ ಆಗ್ಯಾವ, ಹಾಗೆ ಹೀಗೆ ಸಂತಾನಕ್ಕೆ ಸಮಸ್ಯೆ ಆಗಿರ್ತಕ್ಕಂಥ ಅನೇಕ ರೋಗಗಳಿಗೆ ತಮ್ಮ ಅಮೃತ ಹಸ್ತದಿಂದ ಔಷಧಗಳನ್ನು ನೀಡಿ, ಔಷಧ ಮತ್ತು ಆಶೀರ್ವಾದ. ಈ ಮಠದ ವಿಶೇಷತೆ ಏನಪ್ಪ ಅಂತಂದ್ರೆ ಒಂದೊಂದು ಕಡೆ ಬರೀ ಒಂದೇ ಸಿಗ್ತದೆ. ಆಶೀರ್ವಾದ ಸಿಕ್ಕರೆ ಔಷಧ ಸಿಗಲ್ಲ, ಔಷಧ ಸಿಕ್ಕರೆ ಆಶೀರ್ವಾದ ಸಿಗಲ್ಲ. ಆದರೆ ದವಾ ಮತ್ತು ದುವಾ ಈ ಎರಡೂ ಕೊಡ್ತಕ್ಕಂಥ ಮಹಾಮಠ ಅಂತಂದರೆ ಅದು ಮುಗುಳನಾಗಾವಿ ಕಟ್ಟಿಮನಿ ಹಿರೇಮಠ ಅಂತಕ್ಕಂಥದ್ದು. ಆ ಪೂಜ್ಯರು ಮಳೇಂದ್ರ ಶಿವಾಚಾರ್ಯರು ಔಷಧಗಳನ್ನು ಕೊಡ್ತಾ ಇದ್ದರು. ಯಾರಾದರೂ ಸಂತಾನಕ್ಕೆ ಯಪ್ಪ 18 ವರ್ಷ ಆಗ್ಯದ, ನಮಗೆ ಸಂತಾನ ಆಗಿಲ್ಲ, ನನ್ನ ಗರ್ಭದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಡಾಕ್ಟರ್ ರಿಪೋರ್ಟ್ ತೋರಿಸಿದಾಗ ಅಪ್ಪೋರು ನೋಡಿ ಹೇಳ್ತಾ ಇದ್ದರು, ಏನೂ ತೊಂದರೆ ಇಲ್ಲ,
ಏನೂ ತೊಂದರೆ ಇಲ್ಲ. ಇದು ಬಾಲಗ್ರಹ ದೋಷದ, ಯಾರ ಡಾಕ್ಟ್ರು ಕೂಡ ಏನೂ ಮಾಡಲಿಕ್ಕಾಗೋದಿಲ್ಲ. ನನ್ನ ಮಠಕ್ಕೆ ನೀನು ನಡ್ಕೋ, ಇಲ್ಲಿರ್ತಕ್ಕಂಥ ಗುರುವಿನ ಮೇಲೆ ಶ್ರದ್ಧಾ ಇಡು, ನಾನು ಔಷಧ ಕೊಡ್ತೀನಿ, ನಿನಗೆ ಮಕ್ಕಳಾಗ್ತವೆ, ಒಂದಲ್ಲ 10 ಮಕ್ಕಳಾಗ್ತವೆ ಅಂಥೇಳಿ ಇವತ್ತು ಮಕ್ಕಳ ಆಗದೇ ಇರತಕ್ಕಂಥ ಆ ಹೆಣ್ಣು ಮಗಳಿಗೆ ಅನೇಕ ಸಂತಾನವನ್ನು ಕರುಣಿಸಿರ್ತಕ್ಕಂಥ ಮಹಾಮಠ ಅಂತಂದರೆ ಅದು ಮುಗುಳ್ನಾಗಾವಿ ಕಟ್ಟಿಮನಿ ಹಿರೇಮಠ ಅಂಥ ಮಠದ ಒಂದು ಭವ್ಯ ಪರಂಪರೆಯಲ್ಲಿ ಇವತ್ತಿನ ದಿವಸ ನಾವು ನಮ್ಮನ್ನು ಸಣ್ಣವನಾಗಿರ್ತಕ್ಕಂಥ ನನ್ನನ್ನು ತಂದು ಇವತ್ತು ದೊಡ್ಡದಾಗಿರ್ತಕ್ಕಂಥ ಮಠದ ಒಂದು ಜವಾಬ್ದಾರಿಯನ್ನು ವಹಿಸಿದ್ದಾರೆ. ನಾನು ಕೂಡ ಆ ಗುರುವಿನ ಆಶೀರ್ವಾದದ ಕೃಪೆಯಿಂದ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವು ಕೂಡ ಇಲ್ಲಿ ನಡೀತಾ ಇದ್ದೇವೆ. ಈ ಒಂದು ಮಠದಲ್ಲಿ ಮುಖ್ಯ ಆಕರ್ಷಣೆಯೇ ಗರ್ಭಗುಡಿಯಲ್ಲಿ ನೆಲೆಸಿರುವ ಆ ದಿವ್ಯಮೂರ್ತಿ, ದೇವರ ಶಾಂತ ಸ್ವರೂಪಿ ಭವ್ಯ ವಿಗ್ರಹ ಇಲ್ಲಿನ ಮತ್ತೊಂದು ವಿಶೇಷ. ಇನ್ನು ಮತ್ತೆ ವಿಶೇಷವೆಂದರೆ ಭಕ್ತರ ನಂಬಿಕೆಯಂತೆ ಇಲ್ಲಿ ಬಂದು ಸಂಕಲ್ಪ ಮಾಡಿದರೆ ಕಷ್ಟಗಳೆಲ್ಲವೂ ಕೂಡ ಮಂಚಿನಂತೆ ಕರಗುತ್ತವೆ ಎಂಬುದು ನಂಬಿಕೆ. ಹಾಗಾದರೆ ಇಲ್ಲಿನ ಇನ್ನು 10 ಹಲವಾರು ವಿಶೇಷತೆಗಳ ಬಗ್ಗೆ ಹೇಳ್ತೀವಿ ಈ ಒಂದು ಚಿಕ್ಕ ವಿರಾಮದ ನಂತರ. ಶಿವಯೋಗಿ ಅಪ್ಪ ಸಿದ್ಧಲಿಂಗೇಶ ಮುಗುಳು ನಾಗಾವಿ ಮಠದ ಶ್ರೀ ಗುರು ಪರಮೇಶ. ಎಂಥ ಶಿವಯೋಗಿ ಅಪ್ಪ ಸಿದ್ಧಲಿಂಗೇಶ ಮುಗುಳು ನಾಗಾವಿ ಮಠದ ಶ್ರೀ ಗುರು ಪರಮೇಶ. ಈ ಕರುನಾಡಿನ ಕಲ್ಯಾಣದಿ ಗುರುವಾಗಿ ಬಂದಿರುವೆ, ಸಿದ್ಧಲಿಂಗರಾಗಿ ನಮ್ಮ ಮನದಲ್ಲಿ ಸದಾ ಬೆಳಗುತ್ತಿರುವೆ. ಈ ಕರುನಾಡಿನ ಕಲ್ಯಾಣದಿ ಗುರುವಾಗಿ ಬಂದಿರುವೆ. ಎಂಥ ಶಿವಯೋಗಿ ಅಪ್ಪ ಸಿದ್ಧಲಿಂಗೇಶ ಮುಗುಳು ನಾಗಾವಿ ಮಠದ ಶ್ರೀ ಗುರು ಪರಮೇಶ. ಎಂಥ ಶಿವಯೋಗಿ ಅಪ್ಪ ಸಿದ್ಧಲಿಂಗೇಶ ಮುಗುಳು ನಾಗಾವಿ ಮಠದ ಶ್ರೀ ಗುರು ಪರಮೇಶ. ಈ ಕರುನಾಡಿನ ಕಲ್ಯಾಣದಿ ಗುರುವಾಗಿ ಬಂದಿರುವೆ, ಸಿದ್ಧಲಿಂಗರಾಗಿ ನಮ್ಮ ಮನದಲ್ಲಿ ಸದಾ ಬೆಳಗುತ್ತಿರುವೆ. ಈ ಕರುನಾಡಿನ ಕಲ್ಯಾಣದಿ ಗುರುವಾಗಿ ಬಂದಿರುವೆ, ಸಿದ್ಧಲಿಂಗರಾಗಿ ನಮ್ಮ ಮನದಲ್ಲಿ ಸದಾ ಬೆಳಗುತ್ತಿರುವೆ. ವಿರಾಮದ ನಂತರ ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿದಿನ ಸಾವಿರಾರು ಭಕ್ತರು ಈ ಮಠಕ್ಕೆ ಆಗಮಿಸುತ್ತಾರೆ. ವಿಶೇಷವಾಗಿ ಅಮಾವಾಸ್ಯೆ ದಿನದಂದು ವಿಶೇಷ ಪೂಜೆಗಳು ಮತ್ತು ಉತ್ಸವಗಳು ನಡೆಯುತ್ತವೆ. ಇಲ್ಲಿನ ಪ್ರಸಾದದ ರುಚಿ ಮತ್ತು ದಾಸೋಹ ವ್ಯವಸ್ಥೆ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಪಂಚದಾಸೋಹಗಳು ಈ ಮಠದಲ್ಲಿ ನಡೆಯುತ್ತವೆ. ಹಾಗಾದರೆ ಪಂಚದಾಸೋಹಗಳ ಬಗ್ಗೆ ಶ್ರೀ ಪೀಠಾಧಿಪತಿಗಳಾದ ಶ್ರೀ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು ಮಹತ್ವದ ಮಾಹಿತಿಯನ್ನು ನೀಡಿದ್ದಾರೆ. ಪಂಚದಾಸೋಹಗಳ ಬಗ್ಗೆ ಶ್ರೀಗಳು ಏನು ಹೇಳಿದ್ದಾರೆ ನೀವೇ ನೋಡಿ. ನಗುಮೊಗದ ಬಂದಾರ ಭಕ್ತರ ಬಂಗಾರ, ನಗುಮೊಗದ ಬಂದಾರ ಭಕ್ತರ ಬಂಗಾರ, ಅಭಿನವ ಶ್ರೀ ಗುರು ಸಿದ್ಧಲಿಂಗನವತಾರ, ಅಭಿನವ ಶ್ರೀ ಗುರು ಸಿದ್ಧಲಿಂಗನವತಾರ, ಅಭಿನವ ಶ್ರೀ ಗುರು ಸಿದ್ಧಲಿಂಗನವತಾರ. ಮುಗುಳುನಾಗಾವಿ ಮಹಾಮಠದಲ್ಲಿ ಪಂಚದಾಸೋಹಗಳು ನಡೆಯುತ್ತಿವೆ. ಅರಿವು, ಅನ್ನ, ಔಷಧ, ಆಶ್ರಯ ಸೇರಿದಂತೆ ಪಂಚದಾಸೋಹ ನಡೆಯುತ್ತದೆ. ಈ ಮಠದ ಪರಂಪರೆ ಹೇಗಿದೆ ಎಂದರೆ, ಈ ಮಠ ತೋರಿಕೆಯ ಮಠವಲ್ಲ, ಹೊಗಳಿಕೆಯ ಮಠವಲ್ಲ. ಈ ಮಠ ಅಳುತ್ತಾ ಬಂದು ನಗುತ್ತಾ ಭಕ್ತರು ವಾಪಸ್ಸಾಗಿ ಹೋಗುತ್ತಾರೆ ಎಂಬುದು ಶ್ರೀಗಳ ಹೇಳಿಕೆ. ಒಟ್ಟಾರೆಯಾಗಿ ನಮ್ಮ ಮಠದಿಂದ ಪಂಚದಾಸೋಹಗಳು ನಡೀತಾ ಇದ್ದಾವೆ. ಪಂಚದಾಸೋಹಗಳು ಈ ಮಠದ ಪರಂಪರೆ ಹೆಂಗದಪ್ಪ ಅಂತಂದ್ರೆ ಎಕ್ಸ್ಪ್ರೆಸ್ ಇಲ್ಲ, ಅಂದರೆ ಹೇಳ್ತಕ್ಕಂಥದ್ದು ತೋರಿಸಿಕೊಳ್ತಕ್ಕಂಥದ್ದಿಲ್ಲ.
ಯಾರು ನಡ್ಕೊಂಡಾರ ಯಾರು ಪಡ್ಕೊಂಡಾರ ಅವರಿಗೆ ಗೊತ್ತ. ಇದು ಸುಮ್ಮನೆ ಹೇಳಿ ಏನೋ ಬಣ್ಣದ ಮಾತುಗಳನ್ನು ಹೇಳಿ ಏನೋ ಬಣ್ಣ ಬಡಿದು ಅದಕ್ಕೆ ದೊಡ್ಡದು ಮಾಡ್ತಕ್ಕಂಥ ವ್ಯವಸ್ಥೆ ಈ ಮಠದಾಗಿಲ್ಲ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಹೀಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಮಠದ ಪರಂಪರೆಯನ್ನು ಇಲ್ಲಿ ಬರ್ತಕ್ಕಂಥ ಭಕ್ತರು ಕೂಡ ಭಾಳ ವಿಶೇಷವಾಗಿ ನೋಡ್ತಾರೆ ವಿನಃ 10ರಲ್ಲಿ 11 ಅಂತಕ್ಕಂಥ ಭಾವ ಈ ನಮ್ಮ ಮಠದ ಭಕ್ತರಲ್ಲಿ ಯಾರಲ್ಲಿಯೂ ಕೂಡ ಇಲ್ಲ. ಈ ಮಠದಲ್ಲಿ ಪಂಚದಾಸೋಹಗಳು ನಡೀತವೆ. ಪಂಚದಾಸೋಹಗಳು ಅಂತಂದ್ರೆ ಅರಿವೆ, ಅನ್ನ, ಔಷಧ, ಆಶ್ರಯ, ಹೀಗೆ ಪಂಚದಾಸೋಹಗಳು ಎಲ್ಲರಿಗೂ ಕೂಡ ಬಂದಂಥವರಿಗೆ, ನೊಂದು ಬಂದಂಥವರಿಗೆ ಈ ಮಠದ ಒಂದು ಸ್ಲೋಗನ್, ಒಂದು ವಾಕ್ಯ ಅದ. ಏನಪ್ಪ ಅಂತಂದ್ರೆ ಎಲ್ಲ ಸರ್ವಸಾಮಾನ್ಯ ಭಕ್ತರಲ್ಲಿ ಒಂದು ಮಾತು ಹೇಳ್ತಾರೆ ಎಲ್ಲರೂ. ಏನಪ್ಪ ಅಂದ್ರೆ ನಿನಗೇನಾದ್ರೂ ಕಷ್ಟ ಬಂತು ಅಂದ್ರೆ ಮುಗುಳ್ನಾಗೋ ಮಠಕ್ಕೆ ಹೋಗು, ಅಲ್ಲೆಲ್ಲ ಪರಿಹಾರ ಆಗ್ತದೆ. ಆ ಮಠದಲ್ಲಿ ಹೋದಿ ಅಂತಂದ್ರೆ ಆ ಮಠ ಹೆಂಗದಪ್ಪ ಅಂತಂದ್ರೆ ಅಳ್ಕೋತ ಹೋಗೋರಿಗೆ ನಕ್ಕೋತ ಕಳಿಸ್ತಕ್ಕಂಥ ಆಶೀರ್ವಾದ ಮಾಡಿ ಕಳಿಸ್ತಕ್ಕಂಥ ಮಹಾಮಠ ಅಂತಂದ್ರೆ ಅದು ಮುಗುಳ್ನಾಗಾವಿ ಮಠ ಅಂತಕ್ಕಂಥ ಮಾತು ಅದು ಜನಜನಿತವಾಗಿದೆ. ಮಹಾಮಹಿಮ ಕರ್ತೃ ಶ್ರೀ ಮಹಾಂತೇಶ್ವರ ಕಲ್ಪತರು ಕಲ್ಪವೃಕ್ಷ ಕರಿ ಬಸವೇಶ್ವರ. ಮಹಾಮಹಿಮ ಕರ್ತೃ ಶ್ರೀ ಮಹಾಂತೇಶ್ವರ ಕಲ್ಪತರು ಕಲ್ಪವೃಕ್ಷ ಕರಿ ಬಸವೇಶ್ವರ. ಸಿದ್ಧಿ ಬುದ್ಧಿಗಾಗರ ಸಿದ್ಧಲಿಂಗೇಶ್ವರ, ಸಿದ್ಧಿ ಬುದ್ಧಿಗಾಗರ ಸಿದ್ಧಲಿಂಗೇಶ್ವರ. ಇಳೆಗೆ ಮಳೆಯ ತರಿಸಿದ ಮಳೇಂದ್ರ ಯತಿವರ. ಸುಮಾರು 35 ವರ್ಷಗಳಿಂದ ನಾನು ಸೇವೆ ಮಾಡಿಕೊಂಡು ಬಂದಿದ್ದು ಇದು ನನ್ನ ಸಹಯೋಗವೇ ಸರಿ. ಅದೇ ರೀತಿಯಾಗಿ ಈ ಮಠದಲ್ಲಿ ಪ್ರತಿ ವರ್ಷವೂ ಕೂಡ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮಗಳು ನಡೆಯುತ್ತವೆ. ಶಿವಾಚಾರ್ಯರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಭಕ್ತರ ಆರೋಗ್ಯ ದಿನ ಎಂದು ಆಚರಿಸಿ ನುರಿತ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಮಠದಿಂದ ಮಾಡುತ್ತಾ ಬಂದಿದೆ. ಇಳೆಗೆ ಮಳೆಯ ತರಿಸಿದ ಮಳೇಂದ್ರ ಯತಿವರ, ನಗು ಮೊಗದ ಮಂದಾರ ಭಕ್ತರ ಬಂಗಾರ, ನಗು ಮೊಗದ ಮಂದಾರ ಭಕ್ತರ ಬಂಗಾರ. ಅಭಿನವ ಶ್ರೀ ಗುರು ಸಿದ್ಧಲಿಂಗನವತಾರ, ಅಭಿನವ ಶ್ರೀ ಗುರು ಸಿದ್ಧಲಿಂಗನವತಾರ, ಅಭಿನವ ಶ್ರೀ ಗುರು ಸಿದ್ಧಲಿಂಗನವತಾರ. ಕನ್ನಡ ನಾಡಿನ ಪುಣ್ಯ ಪುರುಷ ಈ ಯೋಗಿ ಗುರುಬಾಯಿ ಶಂಕರಯ್ಯ ಸ್ವಾಮಿ ಪ್ರೀತಿ ಸುತನಾಗಿ. ಕನ್ನಡ ನಾಡಿನ ಪುಣ್ಯ ಪುರುಷ ಈ ಯೋಗಿ ಗುರುಬಾಯಿ ಶಂಕರಯ್ಯ ಸ್ವಾಮಿ ಪ್ರೀತಿ ಸುತನಾಗಿ. ಅಂಕಲಗಿಯ ಅಪರೂಪದ ಅಪರಂಜಿಯಾಗಿ, ಅಂಕಲಗಿಯ ಅಪರೂಪದ ಅಪರಂಜಿಯಾಗಿ ಜನ್ಮ ತಾಳಿ ಅಂಥ ಒಂದು ಭವ್ಯ ಪರಂಪರೆಯ ಮಹಾಮಠದಲ್ಲಿ 1989ರಲ್ಲಿ ನಮಗೆ ಗುರುಗಳು ಮತ್ತು ಭಕ್ತಾದಿಗಳು ಎಲ್ಲರೂ ಕೂಡಿಕೊಂಡು ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ. ಅಲ್ಲಿಯಿಂದ ಇಲ್ಲಿವರೆಗೆ ನಿರಂತರವಾಗಿ 35-38 ವರ್ಷಗಳವರೆಗೆ ನಾನು ಸೇವೆ ಮಾಡ್ತಾ ಬಂದಿದ್ದೇನೆ. ಇದು ಕೂಡ ನನ್ನ ಸುಯೋಗ ಅಂತ ನಾ ಭಾವಿಸ್ತೀನಿ. ಯಾಕಪ್ಪ ಅಂದ್ರೆ ಇಂಥ ಒಳ್ಳೆಯ ಶ್ರದ್ಧಾವಾನ್ ಭಕ್ತರು, ಮಠವನ್ನು ಗುರುಗಳನ್ನು ಭಕ್ತಿಯಿಂದ ಪ್ರೀತಿಯಿಂದ ನೋಡ್ತಕ್ಕಂಥ ಭಕ್ತರು, ಜೊತೆಗೆ ಒಳಗಿರ್ತಕ್ಕಂಥ ಗದ್ದುಗೆಯಲ್ಲಿರ್ತಕ್ಕಂಥ ಪ್ರಭಾವಿ ಗುರುಗಳ ಸಾನ್ನಿಧ್ಯದೊಳಗೆ ಇವತ್ತು ನನಗೂ ಕೂಡ ಒಂದು ಸ್ಥಾನ ಮಾನ ಸಿಕ್ಕ್ಯದ ಅಂತಂದ್ರೆ ಇದಕ್ಕೆಲ್ಲ ಸ್ಫೂರ್ತಿ, ಇದರ ಕೀರ್ತಿ ಆ ಗದ್ದುಗೆಯಲ್ಲಿರ್ತಕ್ಕಂಥ ಗುರುಗಳಿಗೆ ಸಲ್ಲಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಜೊತೆಗೆ ನಮ್ಮ ಮಠದಲ್ಲಿ ಪ್ರತಿ ವರ್ಷವೂ ಕೂಡ
ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮಗಳು. ಅಂದರೆ ಎಲ್ಲರಿಗೆ ಹಿತವನ್ನು ಬಯಸ್ತಕ್ಕಂಥದ್ದು, ಎಲ್ಲರಿಗೆ ಆರೋಗ್ಯವನ್ನು ಬಯಸ್ತಕ್ಕಂಥದ್ದು, ಎಲ್ಲರಿಗೆ ಸುಖವನ್ನು ಬಯಸ್ತಕ್ಕಂಥ ಕಾರ್ಯಕ್ರಮಗಳು ಪ್ರತಿ ವರ್ಷವೂ ಕೂಡ ಪ್ರತಿ ವರ್ಷದಲ್ಲಿ ಒಂದು 3-4 ಸಲರೇ ಈ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಈಗ ನಮ್ಮ ಹುಟ್ಟುಹಬ್ಬ ಅಂಥೇಳಿ ಜನವರಿ 25ರಂದು ಆಚರಣೆ ಮಾಡ್ತಾರೆ. ಆ ಜನವರಿ 25ರಂದು ಆಚರಣೆ ಮಾಡ್ತಕ್ಕಂಥ ಹುಟ್ಟುಹಬ್ಬ ಭಕ್ತರಿಗೆ ಹುಟ್ಟುಹಬ್ಬ ಆಗಿರ್ಬೋದು. ಆದರೆ ನಾನು ಯಾವತ್ತಲೂ ಕೂಡ ನಮ್ಮ ಹುಟ್ಟುಹಬ್ಬ ಅಂತ ಅನ್ಬೇಡ್ರಿ ಅಂತ ಹೇಳ್ತೀನಿ. ನಮ್ಮ ಹುಟ್ಟುಹಬ್ಬ ದಿವಸ ಏನಾಗಬೇಕಪ್ಪ ಅಂತಂದ್ರೆ ಭಕ್ತರ ಆರೋಗ್ಯದ ದಿನ ಆಗಬೇಕು. ಹೀಗಾಗಿ ನಾವು ಏನು ಮಾಡ್ತೀವಿ ಅವತ್ತಿನ ದಿವಸ ಜನವರಿ 25ನೇ ತಾರೀಕು ಬೆಳಗಿನ ಜಾವದಾಗಪ್ಪ ಅಂತಂದ್ರೆ ಇಡೀ ನುರಿತಂಥ ಕಲಬುರಗಿಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಭಾಳಷ್ಟು ಆಸ್ಪತ್ರೆಗಳದವ. ಯುನೈಟೆಡ್ ಆಗಿರ್ಬೋದು, ಹೆಬ್ಬಾಳ ಆಸ್ಪತ್ರೆ ಆಗಿರ್ಬೋದು, ಹೀಗೆ ಅನೇಕ ಆಸ್ಪತ್ರೆಗಳು ಇಲ್ಲಿ ಬಂದು ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ನಮ್ಮ ಸುತ್ತಮುತ್ತಲಿನ ಎಲ್ಲ ತಾಂಡಾದ ಸದ್ಭಕ್ತರಿಗೆ, ಹಳ್ಳಿಯ ಸದ್ಭಕ್ತರಿಗೆ, ನಮ್ಮ ಸ್ಥಳೀಯ ಎಲ್ಲ ಸದ್ಭಕ್ತರಿಗೆ ಆರೋಗ್ಯ ಚಿಕಿತ್ಸಾ ಶಿಬಿರವನ್ನು ಉಚಿತವಾಗಿ ಯಾವುದೇ ಶುಲ್ಕವಿಲ್ಲದೆ ಅದನ್ನು ನಡೆಸ್ಕೊಂಡು ಬರ್ತಕ್ಕಂಥ ಒಂದು ಕೆಲಸವನ್ನು ಶ್ರೀಮಠ ಮಾಡಿಕೊಡ್ತಾ ಬರ್ತಾ ಇದೆ. ಇನ್ನು ಕೊರ್ಕೋಳ ಗುಡ್ಡಕ್ಕೆ ಸುಮಾರು 25 ವರ್ಷಗಳ ಪಾದಯಾತ್ರೆ ಮಾಡಿರುವುದರ ಬಗ್ಗೆ ಹೇಳಿದ ಶ್ರೀಗಳು, ಪಾದಯಾತ್ರೆ ಮುಖ್ಯ ಉದ್ದೇಶ ಭಕ್ತರ ಅಂಧಕಾರ ದುಶ್ಚಟಗಳನ್ನು ಕಳೆಯುವುದಾಗಿತ್ತು. ಆ ಕಾರಣದಿಂದ ಪಾದಯಾತ್ರೆ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ. 25 ವರ್ಷಗಳ ಪಾದಯಾತ್ರೆಯಲ್ಲಿ ಸುಮಾರು 5ರಿಂದ 6 ಸಾವಿರ ಜನರು ಅನೇಕ ದುಶ್ಚಟಗಳನ್ನು ಬಿಟ್ಟಿದ್ದಾರೆ ಎಂದರು. ಮುಗಳನಾಗಾವಿ ಮಠ ಎಂದರೆ ಸಂತಾನ ಮಠ ಎಂಬ ಹೆಸರು ಮಠಕ್ಕೆ ಇದೆ. ನಾನು ಸಂಜಯ್ ಸಿಂಗ್ ಅಂತ ಕಲಬುರಗಿ ನಗರದ ಮಾಜಿ ಮಹಾಪೌರ ಆಗಿದ್ದ. ನಾನು ಸುಮಾರು ಈ ಮಠಕ್ಕೆ ಒಂದು 40 ವರ್ಷ ಅಂತ ನನಗೆ ಅರಿವು ಹಿಡ್ಕೊಂಡು ಈ ಮಠಕ್ಕೆ ಬರ್ತಾಯಿದ್ದೀನಿ. ಇದು ನಮ್ಮ ತಾಯಿ ಮನ್ನಿ ಲಿಂಗೈಕ್ಕಾದರು, ಅವರು ಈ ಮಠದ ಸದ್ಭಕ್ತರು. ನಮ್ಮ ತಾಯಿ ತವ್ರ ಮನೆ ಏನಪ್ಪ ಅಂದರೆ ಮರ್ತೂರು ಅಂತ ಇಲ್ಲೇ ಪಕ್ಕದಲ್ಲಿ ಅವ್ರ ಮನೆತನ ಗುರುಗಳು ಈ ಮಠ. ಹಾಗಾಗಿ ನಾವು ಚಿಕ್ಕ ಹಿಡ್ಕೊಂಡು ಈ ಮಠಕ್ಕೆ ಬರೋದು ಹೋಗೋದು ನಮಗೆ ರೂಢಿಯಾಗಿತ್ತು. ನಾನು ಸತತವಾಗಿ ಯಾವಾಗಿಂದ ನಮಗೆ ತಿಳುವಳಿಕೆ ಬಂತು, ಈ ಮಠದಲ್ಲಿ ಆಟ ಆಡಿ ಬೆಳೆದು ಬಂದಂಥ ಈ ಮಠದು ನಮ್ಮ ತಾಯಿ ಹರಕೆ ಇದ್ರ ಮೇಲೆ ನಾನು ಹುಟ್ಟಿದ್ವಿ ಮಠಕ್ಕೆ ಇಲ್ಲಿ. ಹಂಗಾಗಿ ಈ ಮಠದ ಮೇಲೆ ನನಗೆ ವಿಶೇಷವಾದಂಥ ಒಂದು ಆಸಕ್ತಿ, ಭಕ್ತಿ ಮತ್ತು ಏನಪ್ಪ ಅಂದರೆ ಇದರಲ್ಲಿ ವಿಶ್ವಾಸ ಇಟ್ಕೊಂಡು ಬಂದಂಥ. ಅಪ್ಪವರು ಅಲ್ಲಿ ಮೊದಲು ನಾಸಿಮುತ್ತಿಯವ್ರು ಅಂತಿದ್ದರು, ಅಪ್ಪವ್ರಿಗಿಂತ ಮೊದಲ. ಆಮೇಲೆ ಏನಪ್ಪ ಅಂದರೆ ನಾವು ಅವ್ರ ಬಲ್ಯಕ್ಕೆ ಯಾವಾಗೂ ನಮ್ಮ ತಾಯಿ ನನಗೆ ಆರಾಮಿಲ್ಲ ಅಂದ್ರೆ ಈ ಮಠಕ್ಕೆ ಹೋಗಿ ಚಿಟ್ಟಿ ಕಟ್ಕೊಂಡ್ಮೇಲೆ ನಮಗೆ ಆರಾಮಾಗೋದು ಅಂತ ಒಂದು ರೂಢಿ ಹಾಕೊಂಡು ಬಿತ್ತು. ಪ್ರತಿಯೊಂದಕ್ಕೂ ನಮ್ಮ ತಾಯಿ ಏನಪ್ಪ ಅಂದರೆ ಈ ಮಠಕ್ಕೆ ಬರ್ತೀವಿ ಹೋಗ್ತೇವೆ. ಹಾಗಾಗಿ ಈ ಮಠದ ಒಂದು ಶಕ್ತಿ, ನಮ್ಮ ಡ್ರೈವರ್ ಲಕ್ಷ್ಮಣ್ ಅಂತ ಅವನಿಗೆ ಮಕ್ಕಳಾಗ್ತಿದ್ದಿಲ್ಲ. ಸುಮಾರು 4-5 ವರ್ಷದಿಂದ ಅವನಿಗೆ ಮಕ್ಕಳಾಗಿದ್ಮೇಲೆ ಅಪ್ಪವ್ರಿಗೆ ಕರೆಸಿ ಹಿಂಗೆ ಮಕ್ಕಳಾಗಲ್ಲ ಇದ್ರಪ್ಪ ಇವನಿಗೆ ಲಕ್ಷ್ಮಣಗ ಅಂತಂದ್ರೆ ಅವ್ರು ಆಶೀರ್ವಾದ ಮಾಡಿದ್ಮೇಲೆ ಒಂದು 5 ಅಮಾಸಿ ಬಂದಿಲ್ಲಿ ಮಕ್ಕೋಪ್ಪ ಅಂತಂದರು. 3ನೇ ಅಮಾಸಿಗೆ ಆಮೇಲೆ ಹೋಗಿ ಟೆಸ್ಟ್ ಮಾಡಿದ್ರೆ ಅವ್ನ ಪ್ರೆಗ್ನೆನ್ಸಿ ಇದು ಆಯಿತು. ಹಾಗಾಗಿ ಮಠದು ಏನಪ್ಪ ಅಂದರೆ ಮಕ್ಕಳಾಗಲ್ಲವರಿಗೆ ಮಕ್ಕಳು ಸಿಗೋದಂಥ ಮಠ ಇದು ನಾವು ಕಣ್ಣಾರೆ ನೋಡಿವಿ, ನಾವು ಅನುಭವಿಸಿವಿ. ಪ್ರತಿಯೊಂದಕ್ಕೆ ಇದು ಏನಪ್ಪ ಅಂದರೆ ಮಠ ಒಂದು ಭಾಳ ಆಶೀರ್ವಾದ ಅಂತ ಮಠ. ಎಲ್ಲ ಭಕ್ತಗಳಿಗೆ ಒಂದೇ ಸಮಾನ ನೋಡೋದಂಥ ಮಠ ಇದು. ಇಲ್ಲಿ ಜಾತಿ ಮತ ಭೇದ ಏನೂ ಇಲ್ಲ. ಈ ಮಠದ ವಿಶೇಷ ಏನಪ್ಪ ಅಂದರೆ ಯಾರು ಬರಲಿ ಅವರು ಅಳ್ಕೋದು ಬಂದರೆ ನಕ್ಕೋತ ಹೋಗೋದು ಇದು ಮಠ ಅಂತ ಖಾಯಮಾಗಿದೆ. ಅದಕ್ಕೆ ತಾವು ಎಲ್ಲರೂ ಇವತ್ತು ಈ ಪ್ರಚಾರವನ್ನು ಅಪ್ಪರು ಈಗ ಬರೋದು 25 ತಾರೀಕಿಗೆ ಅವ್ರದ್ದು ಹುಟ್ಟುಹಬ್ಬ ಅದ. ಅದು ಹುಟ್ಟುಹಬ್ಬ ಎಲ್ಲರಿಗೂ ಒಂದು ಜಾತ್ರೆ ಇದ್ದಂಗೆ ಇರ್ತದೆ ಅವತ್ತು. ನಾವು ಚಿತ್ತಾಪುರ ತಾಲೂಕಿನ ಮುಗಳನಾಗಾಂವ್ ಸಿದ್ಧಲಿಂಗೇಶ್ವರ ಮಠದ ಬಗ್ಗೆ ಹೇಳಬೇಕಾದ್ರೆ ತನ್ನದೇ ಆದಂಥ ಒಂದು ಇತಿಹಾಸ ಹೊಂದಿರುವಂಥ ಮಠ. ಯಾಕಂತೇಳಿದರೆ ಇಲ್ಲಿ ಭಾಳ ಹಳೆಯ ಒಂದು ಮಠ. ಇಲ್ಲಿ ಸಾವಿರಾರು ಜನ ದಿನ ಭಕ್ತಾದಿಗಳು ಬರ್ತಕ್ಕಂಥ ಒಂದು ಧಾರ್ಮಿಕ ಸ್ಥಳ. ಇಲ್ಲಿ ಏನದ ಅಂತ ಹೇಳಿದರೆ ಎಲ್ಲ ಭಾಳ ದೊಡ್ಡ ದೊಡ್ಡ ಮಠಾಧೀಶರು ಇಲ್ಲಿ ಪೀಠಾಧಿಪತಿಗಳಾಗಿ ಹೋಗಿರುವಂಥ ಒಂದು ಉದಾಹರಣೆ ಇದೆ. ನಾವು ನಮ್ಮ ವಯಸ್ಸಿಗೆ ತಕ್ಕಂತೆ ಬಂದು ನೋಡಿದಾಗ ಇಲ್ಲಿ ಮಠದ ಈಗ ಸದ್ಯ ಇರತಕ್ಕಂಥ ಷಟಸ್ಥಲ ಬ್ರಹ್ಮಿ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಅಪ್ಪಾಜಿಯವರು ಈ ಒಂದು ಮಠದ ಪೀಠಾಧಿಪತಿಗಳಾಗಿ
ಈ ಒಂದು ಮಠವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ನನ್ನ ಸ್ವಂತ ಏನು ಅನುಭವ ಅಂತ ಕೇಸಿ ಹೇಳಿದರೆ, ಈ ಮಠಕ್ಕೆ ಯಾರು ವಿಶೇಷತೆ ಅಂತ ಕೇಸಿ ಅಂದರೆ, ಯಾರು ಮಕ್ಕಳಿಲ್ಲ ಅಂತ ಕೇಸಿ ಯಾರು ಬರ್ತಾರ ಅವ್ರಿಗೆ ಖಂಡಿತ ಅಪ್ಪಾಜಿಯವರ ಆಶೀರ್ವಾದ ಮತ್ತು ಈ ಮಠದ ಒಂದು ಶಕ್ತಿಯಿಂದ ಸಂತಾನ ಕೊಡ್ತಕ್ಕಂಥ ಒಂದು ಉದಾಹರಣೆ ನಾವು ನೋಡಿವಿ. ಅದರಲ್ಲಿ ನಾನು ಕೂಡ ಒಬ್ಬ ಭಕ್ತನಾಗಿ ನನಗೂ ಕೂಡ ಸುಮಾರು ವರ್ಷಗಳಿಂದ ಸಂತಾನ ಇರಲಾರ್ದಾಗ ನಾವು ಬಂದು ಇಲ್ಲಿ ಬೇಡಿಕೊಂಡಾಗ ಅದಕ್ಕೆ ಫಲ ಸಿಕ್ಕಿರುವಂಥ ನಾನೇ ಉದಾಹರಣೆ ಆಗಿದ್ದೀನಿ. ಮತ್ತು ಇಲ್ಲಿ ಈ ಮಠದಲ್ಲಿ ಏನದ ಅಂತ ಹೇಳಿದರೆ ವರ್ಷಗಟ್ಟಲೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಮಾಡ್ತಾರೆ. ಅಪ್ಪಾಜಿ ಅವ್ರದ್ದು ಜನ್ಮದಿನ ಅಂತ ಕೇಸಿ ಅಂದರೆ ಗುರುವಂದನಾ ಕಾರ್ಯಕ್ರಮ ಮಾಡ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಾಗಿರ್ಬೋದು. ಯಾವುದಂತ ಕೇಸಿ ಅಂದರೆ ಸಮಾಜದಲ್ಲಿ ಹೆಲ್ತ್ ಬಗ್ಗೆ ಅವೇರ್ನೆಸ್ ಮಾಡೋದು, ಒಂದು ರಕ್ತದಾನ ಶಿಬಿರ ಅಂತ ಕೆಲಸ ಮಾಡೋದು, ಮತ್ತು ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳು, ಕಣ್ಣಿನ ಉಚಿತ ಆಪರೇಷನ್ ಮಾಡ್ತಕ್ಕಂಥ ಭಾಳಷ್ಟು ಭಕ್ತರಿಗೆಲ್ಲ ಹೆಲ್ಪ್ ಮಾಡಿರುವಂಥ ಈ ಮಠದ ಒಂದು ಇದಕ್ಕದ. ಮತ್ತು ಯಾವುದೇ ಒಂದು ಇದ್ದಿದ್ರೂ ಭಕ್ತಾದಿಗಳು ಇಲ್ಲಿ ಎಷ್ಟೇ ಕಷ್ಟ ತೊಗೊಂಡು ಬಂದರೂ ಕೂಡ ಈ ಒಂದು ಮಠದ ಆಸ್ಥಾನಕ್ಕೆ ಬಂದರೆ ಅವರ ಮನಸ್ಸಿಗೆ ಇದ್ದಂಥ ಎಲ್ಲ ಭಾರ ಕಡಿಮೆ ಆಗಿ ಇಲ್ಲಿ ಅಪ್ಪಾಜಿಯವರ ಒಂದು ಆಶೀರ್ವಾದ ಪಡೆದ ನಂತರ ಅವರಿಗೆ ಶಾಂತಿ ತಗೊಂಡು ಹೋಗ್ತಕ್ಕಂಥ ಕೆಲಸ ಅದ. ಅದಕ್ಕೆ ಯಾರು ತನ್ನ ಮನ ಧನದಿಂದ ಈ ಮಠಕ್ಕೆ ಬಂದು ಬೇಡ್ಕೊಳ್ತಾರ, ಏನು ಅವರು ಬಂದಿರ್ತಾರ, ಅದು ಅವರಿಗೆ ಸಿಗುವಂಥ ಭಾಗ್ಯ ಕೇಸಿ ಹೇಳ್ತಾ ಈ ಮಠದ ಪರಂಪರೆಯ ಬಗ್ಗೆ ಇನ್ನೂ ಭಾಳ ಹೇಳಬೇಕಾಗ್ತದ. ಅಪ್ಪಾಜಿಯವರು ಈಗಾಗಲೇ ಎಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ. ಇಲ್ಲಿ ಬಂದಂಥ ಭಕ್ತರು ಯಾವಾಗಲೂ ಖಾಲಿ ಕೈಯಿಂದ ಹೋಗಿಲ್ಲ. ಇಲ್ಲಿ ಬಂದು ತಮ್ಮ ಮನಸ್ಸಿನ ವಿಚಾರಗಳು ಅಪ್ಪವ್ರಿಗೆ ಹೇಳಿದ ಮೇಲೆ ಯಶಸ್ವಿಯಾಗಿ ಹೋಗ್ಯಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಮದೇವ್ ರಾಠೋಡ್, ಮಾಜಿ ತಾಲೂಕ್ ಪಂಚಾಯತಿ ಮೆಂಬರ್, ಚಿತ್ತಾಪುರ. ನಮಸ್ಕಾರ. ನಮ್ಮ ಮೊಳಗಾಯಿ ಮುತ್ಯಾರ ಅಜ್ಜರಿಂದು ಅವರ ಪಾದಕ್ಕೆ ನಮಸ್ಕಾರ. ಅವರು ನಮಗೆ ಸುಮಾರು ಒಂದು 8-10 ವರ್ಷದಿಂದ ಆರಾಮಿದ್ದಿಲ್ಲ ಅವರು. ನಾವೆಲ್ಲ ಎಷ್ಟು ಕೆಳಗೆ ತಿರುಗಾಡಿದ್ರೂ ಆರಾಮಾಗಿಲ್ಲ. ಮುತ್ಯಾರ ಬಳಿ ಬಂದಮೇಲೆ ನಮಗೆಲ್ಲ ಆರಾಮಾಗಿದೆ ಮತ್ತು ಲಗ್ನ ಆಗಿದೆ, ಮಕ್ಕಳಾಗಿದೆ. ಅವರ ಆಶೀರ್ವಾದದಿಂದ ಎಲ್ಲ ಅಷ್ಟು ನಮಗೆ ಒಳ್ಳೆಯದಾಗಿದೆ. ಮಕ್ಕಳಾಗ್ಯಾವ, ಗಂಡು ಮಕ್ಕಳು, ಹೆಣ್ಮಕ್ಳು ಎಲ್ಲ ಅವ್ರ ಮುತ್ಯಾರ ಆಶೀರ್ವಾದದಿಂದ ಎಲ್ಲಷ್ಟು ನಮಗೂ ಎಲ್ಲ ಒಳ್ಳೆಯಗಿದೆ. ಮುತ್ಯಾರ ಬಗ್ಗೆದಾಗ ಎಷ್ಟು ಹೇಳಿದ್ರು ಕಡಿಮೆ ಇದೆ. ನಮಗೆ ಜಾಸ್ತಿ ಮಾತಾಡೋಕ್ಕೆ ಬರೋದಿಲ್ಲ. ಎಷ್ಟು ವರ್ಷಗಳಿಂದ ಬರ್ತೀರಿ ನೀವು ಇಲ್ಲಿ? ನಾವು ಒಂದು 8-10 ವರ್ಷ ಐತಿ. 10 ವರ್ಷಗಳಿಂದ ಬರ್ತೀವಿ. ಏನಾಗಿತ್ತು ನಮಗೆ ಆರಾಮಿದ್ದಿಲ್ಲ ರೀ. ಒಟ್ಟು ಏನು ಮನ್ಯಾಗ ಮಕ್ಕಳಲ್ಲೇ ಮಕ್ಕತ್ತಿದ್ದೆವು, ಹೊರಗೆ ಓಡಾಡ್ತಿದ್ದಿಲ್ಲ. ಹೊಟ್ಟೆ ಒಬ್ಬರು ಹೋಗ್ತಿಲ್ಲ, ಭಯ ಆಗ್ತಿತ್ತು. ಒಟ್ಟು ಬುಗುಲ್ ಅನ್ನೋದು, ಎಕಡೆ ತಿರುಗಾಡಿ ಎಲ್ಲಿ ಆರಾಮಾಗಿದ್ದಿಲ್ಲ. ಮುತ್ಯಾರ ಬಳಿ ಬಂದಮೇಲೆ ಎಲ್ಲ ಅಷ್ಟು ಆರಾಮಾಗಿದೆ. ಎಲ್ಲ ಅವರ ಆಶೀರ್ವಾದದಿಂದ ಎಲ್ಲ ಚಲೋ ಆಗಿದೆ. ನಮಗೂ ಎಲ್ಲ ಒಳ್ಳೆಯದಾಗಿದೆ ಮುತ್ಯಾರಲ್ಲಿ. ಆಮೇಲೆ ಸಿಗಮನ ಬರ್ತೀವಿ ರೀ ಮುತ್ಯಾರ ಬಳಿ. ಮುತ್ಯಾರ ಆಶೀರ್ವಾದ ಎಲ್ಲ ಚಲೋ ಆಗಿದೆ. ವಿಜಯ್ ಕುಮಾರ್ ಮುತ್ಗ. ಮೊದಲಿಗೆ ನನ್ನ ಪೂಜ್ಯ ಆರಾಧ್ಯ ದೇವರಾಗಿರ್ತಕ್ಕಂಥ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ಮಠದ ಬಗ್ಗೆ ಹೇಳಬೇಕೆಂದರೆ ಒಂದೆರಡು ಮಾತುಗಳಲ್ಲಿ ಸಾಲದು. ಪವಿತ್ರ ಮತ್ತು ತುಂಬ ಸುಂದರವಾಗಿರ್ತಕ್ಕಂಥ ಮಠ. ಈ ಮಠದ ಪರಂಪರೆ, ಈ ಮಠದ ಆಚಾರ ವಿಚಾರಗಳು ತುಂಬ ಒಳ್ಳೆಯ ಒಂದು ಸ್ವಭಾವದಿಂದ ಮಾಡಿಕೊಂಡು ಬಂದಿರತಕ್ಕಂಥ ಜಾತ್ರೆಗಳಾಗಲಿ ಅಥವಾ ಅಪ್ಪವರ ಹಲವಾರು ಕಾರ್ಯಕ್ರಮಗಳಾಗಲಿ, ಹುಟ್ಟುಹಬ್ಬದ ಕಾರ್ಯಕ್ರಮ ಮತ್ತು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರ ಮತ್ತು ಹೀಗೆ ನೇತ್ರದಾನ ಚಿಕಿತ್ಸಾ ಶಿಬಿರ, ಈ ರೀತಿ ಹಲವಾರು ಶಿಬಿರಗಳನ್ನು ಮಾಡಿಕೊಂಡು ಮತ್ತು ಪ್ರತಿ ವರ್ಷಕ್ಕೊಮ್ಮೆ ಪಾದಯಾತ್ರೆ ಕೈಗೊಂಡು ಒಂದು ಅಪ್ಪವರ ಒಂದು ದಿವ್ಯ ದರ್ಶನ ಅಂತಕ್ಕಂಥದ್ದನ್ನು ಇಲ್ಲಿ ಸಮೀಪವಿರ್ತಕ್ಕಂಥ ಕೊರಕೋಳ ಗುಡ್ಡದಲ್ಲಿ ಅವರ ಒಂದು ಆಶೀರ್ವಚನ ಅಂತಕ್ಕಂಥದ್ದು ಕೂಡ ಆಗುತ್ತೆ. ಹಾಗೆ ನನ್ನ ಒಂದು ಅನುಭವದ ಪ್ರಕಾರ ನಾನು ಸುಮಾರು 9ನೇ ಅಥವಾ 10ನೇ ತರಗತಿಯ ವಿದ್ಯಾರ್ಥಿ ಆಗಿದ್ದಾಗಿನಿಂದ ನಮ್ಮ ತಂದೆಯವರು ಇಲ್ಲಿಗೆ ಕರ್ಕೊಂಡು ಬಂದಿದ್ದರು. ನಮ್ಮ ತಂದೆಯವರು ಕರ್ಕೊಂಡು ಬಂದಾಗಿನಿಂದ ಅಲ್ಲಿಂದ ಇಲ್ಲಿವರೆಗೂ ನಾನು ಪ್ರತಿ ಸಲ ತಪ್ಪದೇ ಗುರುವಿನ ಆಶೀರ್ವಾದಕ್ಕಾಗಿ ನಾನೇನೇ ಒಂದು ಒಳ್ಳೆಯದ ಕಾರ್ಯವನ್ನು ತೆಗೆದುಕೊಳ್ಳಬೇಕಾದ್ರೆ ಮಾಡಬೇಕಾದ್ರೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೆ ಅದಕ್ಕೆ ಅಪ್ಪವರ ಒಂದು ಆಶೀರ್ವಾದ ಅಂತಕ್ಕಂಥ ಪಡ್ಕೊಂಡ ಮೇಲೆ ಅವರ ಅಪ್ಪವರು ಈ ಕೆಲಸ ಮಾಡುವಂದ ಮೇಲೆ ನಾನು ಮಾಡಿದ್ದುಂಟು. ಅದೇ ರೀತಿ ಅವರ ಒಂದು ಆಶೀರ್ವಾದ, ಅವರ ಒಂದು ಏನಪ್ಪ ಅಂತಂದರೆ ಗುರುವಿನ ಕರುಣೆ ಅಂತಕ್ಕಂಥದ್ದು ನಮ್ಮ ಮೇಲೆ ಸದಾಕಾಲ ಇರುತ್ತೆ. ಹಾಗೆ ಅವರ ಒಂದು ಭಕ್ತಿ, ಅವರ ಮೇಲೆ ನಾವು ಇಟ್ಟಿರ್ತಕ್ಕಂಥ ಭಕ್ತಿಯಿಂದ ನಾವು ಏನೇ ಬೇಡಿಕೊಂಡ್ರೂ ಆ ಒಂದು ಫಲ ಅಂತಕ್ಕಂಥದ್ದು ಸಿಕ್ಕಿದೆ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ನಾವು 2 ಮಾತನ್ನು ಮುಗಿಸ್ತೇನೆ. ಮಹೇಶ್ ಮೇಲ್ಗಿರಿ, ಸಣ್ಣೂರು.
ಜೊತೆಗೆ ಕೊರಕೊಳ ಗುಡ್ಡಕ್ಕೆ ಪ್ರತಿ ವರ್ಷವೂ ಕೂಡ ಪಾದಯಾತ್ರೆ ಅಂಥೇಳಿ 25 ವರ್ಷಗಳವರೆಗೆ ಮಾಡಿದ್ದೀವಿ. ಆ ಪಾದಯಾತ್ರೆಯ ಮುಖ್ಯ ಉದ್ದೇಶ ಏನಿತ್ತಪ್ಪ ಅಂತ ಕೇಳಿದ್ರೆ ಸುಮ್ಮನೆ ಹೆಸರಿಗೆ ಪಾದಯಾತ್ರೆ ಅಂತ ಇಟ್ಟಿದ್ದೀವಿ. ಆ ಪಾದಯಾತ್ರೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲ ಭಕ್ತರಲ್ಲಿರ್ತಕ್ಕಂಥ ಅಂಧಕಾರ ಅಜ್ಞಾನಗಳನ್ನು ಕಳೆದು ಜೊತೆಗೆ ಅವರಲ್ಲಿರ್ತಕ್ಕಂಥ ದುಶ್ಚಟಗಳನ್ನು ನಮ್ಮ ಜೋಳಿಗೆಗೆ ಹಾಕಿಕೊಂಡು ಅವರೆಲ್ಲರೂ ಆರೋಗ್ಯಯುತವಾಗಿರ್ತಕ್ಕಂಥ ಬದುಕನ್ನು ನಡೆಸಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಪಾದಯಾತ್ರೆ ಮಾಡೀವಿ. 25 ವರ್ಷ ಪಾದಯಾತ್ರೆಯಲ್ಲಿ ಸುಮಾರು 1,000 ಅಲ್ಲ, 2,000 ಅಲ್ಲ, 5-6 ಸಾವಿರ ಜನರು ತಮ್ಮ ದುಶ್ಚಟ ದುರ್ಗುಣಗಳಿಂದ ವ್ಯಸನ ಮುಕ್ತರಾಗಿ ಇವತ್ತೆಲ್ಲ ವ್ಯಸನದಿಂದ ಮುಕ್ತರಾಗಿ ಇವತ್ತೆಲ್ಲರೂ ಕೂಡ ತಮ್ಮ ಪ್ರಾಪಂಚಿಕ ಸಾಂಸಾರಿಕ ಜೀವನವನ್ನು ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಮಠದಲ್ಲಿ ಏನೇ ಕಾರ್ಯಕ್ರಮನ ನಡೀಬೋದು, ನೋಡ್ಲಿಕ್ಕೆ ಧಾರ್ಮಿಕ ಕಾರ್ಯಕ್ರಮ ಅನಿಸ್ತದ, ಒಳಗೆ ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಗಳು ನಡೀತವೆ. ಈ ಮಠದಿಂದ ಪ್ರತಿ ವರ್ಷ ಶ್ರೀಗಳ ಹುಟ್ಟುಹಬ್ಬದ ದಿನ ಮುಗುಳನಗೆ ಮಂದಾರ ಪ್ರಶಸ್ತಿ ನೀಡಲಾಗುತ್ತದೆ. ಮುಗುಳನಗೆ ಮಂದಾರ ಪ್ರಶಸ್ತಿ ದೀನ ದಲಿತರಿಗಾಗಿ ದುಡಿದವರಿಗಾಗಿ ಈ ಪ್ರಶಸ್ತಿ ನೀಡಲಾಗುತ್ತದೆ ಎಂದರು. ಆ ರೀತಿಯಾಗಿ ಇವತ್ತು ವಿಶೇಷವಾಗಿ ಏನಪ್ಪ ಅಂದ್ರೆ ಮುಗುಳ್ನಾಗಾವಿ ಮಹಾಮಠ ಅಂತಂದರೆ ಇದು ಸಂತಾನ ಮಠ. ಇವತ್ತಿಲ್ಲೆಲ್ಲ ಸಾವಿರಾರು ಜನ ಭಕ್ತರಿದ್ದಾರೆ. ಇವರಿಗೆಲ್ಲರಿಗೆ ಕೇಳ್ರಿ, 99% ಅವರ ಬಾಯಲ್ಲಿ ಬರ್ತಕ್ಕಂಥದ್ದು ಒಂದೇ, ನನ್ನ ಬದುಕಿನಲ್ಲಿ ನನ್ನ ಸಂಸಾರದಲ್ಲಿ ಭಾಳ ತೊಂದರೆ ಇತ್ತು, ನಮಗೆ ಮಕ್ಕಳಾಗಿದ್ದಿಲ್ಲ, ಅಂಥ ಮಕ್ಕಳನ್ನು ಈ ಮಠ ಗುರುಗಳು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಆಶೀರ್ವಾದದಿಂದ ಆಗಿದೆ ಅಂತಕ್ಕಂಥ ಒಂದು ಮಾತು ಬರ್ತದೆ ವಿನಃ ಈ ಮಠದಿಂದ ಬೇರೆ ಯಾವ ಕೂಡ ವಿಚಾರಗಳು ಬರುವುದಿಲ್ಲ. ಅಂಥ ಒಂದು ನಿಟ್ಟಿನೊಳಗೆ ಈ ವರ್ಷವೂ ಕೂಡ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಅಂತಕ್ಕಂಥದ್ದು ನಡೀತದೆ. ಆ ಪ್ರಶಸ್ತಿ ಪ್ರದಾನ ಸಮಾರಂಭ ಯಾವ ಪ್ರಶಸ್ತಿ ಅಂತಂದ್ರೆ ಮುಗುಳ್ನಗೆಯ ಮಂದಾರ ಅಂತಕ್ಕಂಥ ಪ್ರಶಸ್ತಿ. ಆ ಪ್ರಶಸ್ತಿಯ ಉದ್ದೇಶ ಏನು ಅಂತ ಕೇಳಿದ್ರೆ ಈ ಸಮಾಜದಲ್ಲಿ ದೀನರನ್ನು, ದಲಿತರನ್ನು, ದುರ್ಬಲರನ್ನು ಯಾರ ಕಾಳಜಿ ವಹಿಸಿ ಅವರಿಗೆ ಸಹಾಯ ಮಾಡಿರ್ತಾರಲ್ಲ, ಅವರಿಗೆ ಕಣ್ಣೀರು ಒರೆಸಿರ್ತಾರಲ್ಲ, ಅಂಥವರನ್ನು ಗುರುತಿಸಿ ಇವತ್ತು ಅವರಿಗೆ ಪ್ರಶಸ್ತಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಶ್ರೀಮಠ ಹಾಕಿಕೊಂಡಿದೆ. ಈ ವರ್ಷ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಶಸ್ತಿ ಮುಗುಳ್ನಗೆಯ ಮಂದಾರ ಅಂತಕ್ಕಂಥ ಪ್ರಶಸ್ತಿ ಇದು ನಾಡಿನ ಕಲ್ಯಾಣ ಕರ್ನಾಟಕದ ಅತಿ ಶ್ರೇಷ್ಠ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಯಾವುದು ಮುಗುಳ್ನಾಗಾವಿಯ ಮಂದಾರ ಅಂತಕ್ಕಂಥ ಪ್ರಶಸ್ತಿ. ಈ ಪ್ರಶಸ್ತಿ ಏನನ್ನು ಒಳಗೊಂಡಿದೆ ಅಂತ ಕೇಳಿದ್ರೆ 5 ಗ್ರಾಮ್ ಚಿನ್ನ, ಒಳ್ಳೆಯ ಒಂದು ಪ್ರಶಸ್ತಿಯ ಫಲಕ, ಹಣ್ಣು ಹಂಪಲು, ಶಾಲು, ತುರಾಯಿ, ಹಾರ ಇವೆಲ್ಲವನ್ನು ಅವರಿಗೆ ನೀಡಿ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಇವತ್ತು ಮುಗುಳ್ನಾಗಾವಿ ಮಹಾಮಠ ತನ್ನ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇದೆ. ಬಂದೆನಿ ಬಾಲರೂಪ ಶಿವಯೋಗಿ, ಜನ್ಮ ತಾಳಿ ಬಂದೆನಿ ಬಾಲರೂಪ ಶಿವಯೋಗಿ, ನಗು ಮೊಗದ ಮಂದಾರ ಭಕ್ತರ ಬಂಗಾರ, ನಗು ಮೊಗದ ಮಂದಾರ ಭಕ್ತರ ಬಂಗಾರ, ಅಭಿನವ ಶ್ರೀ ಗುರು ಸಿದ್ಧಲಿಂಗನವತಾರ, ಅಭಿನವ ಶ್ರೀ ಗುರು ಸಿದ್ಧಲಿಂಗನವತಾರ, ಅಭಿನವ ಶ್ರೀ ಗುರು ಸಿದ್ಧಲಿಂಗನವತಾರ. ಕುಮಾರೇಶನ ಕರುಣೆಯ ಕಂದ, ಶಿವಯೋಗ ಮಂದಿರದಿ ಯೋಗದಾನಂದ, ಗುರುಕುಮಾರೇಶನ ಕರುಣೆಯ ಕಂದ, ಶಿವಯೋಗ ಮಂದಿರದಿ ಯೋಗದಾನಂದ, ನೊಂದು ಬೆಂದವರಿಗೆ ನೀಡಿದ ಪರಮಾನಂದ, ನೊಂದು ಬೆಂದವರಿಗೆ ನೀಡಿದ ಪರಮಾನಂದ, ಸಮಾಜ ಸೇವೆಯಲ್ಲಿ ಶಿವನ ಕಂಡ ಆನಂದ, ಸಮಾಜ ಸೇವೆಯಲ್ಲಿ ಶಿವನ ಕಂಡ ಆನಂದ, ನಗು ಮೊಗದ ಮಂದಾರ ಭಕ್ತ
ಸಿದ್ಧಲಿಂಗನವತಾರ ಅಭಿನವ ಶ್ರೀ ಗುರು ಸಿದ್ಧಲಿಂಗನವತಾರ. ನೋಡಿದ್ರಲ್ಲ ವೀಕ್ಷಕರೇ, ಮುಗುಳ್ನಗಾವಿಯ ಕಟ್ಟಿಮನಿ ಹಿರೇಮಠದ ವಿಶೇಷತೆ. ದೈನಂದಿನ ಜಂಜಾಟಗಳ ನಡುವೆ ಕೊಂಚ ಬಿಡುವು ಮಾಡಿಕೊಂಡು ಇಂತಹ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡೋದರಿಂದ ಮನಸ್ಸಿಗೆ ಹೊಸ ಚೈತನ್ಯ ಸಿಗುತ್ತದೆ. ನೀವು ಕೂಡ ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿ. ಇಂದಿನ ದೇಗುಲ ದರ್ಶನ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಪುಣ್ಯಕ್ಷೇತ್ರದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ RJ32 ಕನ್ನಡ ಟಿವಿ. ನಮಸ್ಕಾರ. ಎಂಥ ಶಿವಯೋಗಿ ಅಪ್ಪ ಸಿದ್ಧಲಿಂಗೇಶ, ಮುಗುಳು ನಾಗಾವಿ ಮಠದ ಶ್ರೀ ಗುರು ಪರಮೇಶ.